ಸೌತ್ ಕೊರಿಯಾದ ಸಿಯೋಲಲ್ಲಿ ದೊಡ್ಡ ಭೂಕಂಪವಾಗಿ ಎಲ್ಲವೂ ನಾಶವಾಗಿ ಹೋಗುತ್ತೆ. ಇದಾದ ನಂತರ ಮಳೆನೂ ಆಗದೆ ಅಲ್ಲಿನ ಜನರಿಗೆ ಹೊಟ್ಟೆಗೆ ಅನ್ನ ನೀರು ಇಲ್ಲದಿರುವ ಹಾಗೆ ಆಗ್ತದೆ. ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡ ಒಬ್ಬ ಸೈಂಟಿಸ್ಟ್ ಡಾಕ್ಟರ್ ತನಗೆ ಬೇಕಾದ ಹಾಗೆ ಅಲ್ಲಿನ ಜನರನ್ನ ಬಳಸಿಕೊಳ್ತಾನೆ. ಆ ಡಾಕ್ಟರ್ನಿಂದ ಒಬ್ಬಳು ಹುಡುಗಿಯ ಜೊತೆಗೆ ಮತ್ತಷ್ಟು ಎಕ್ಸ್ಪೆರಿಮೆಂಟಲ್ ಪೇಷಂಟ್ಗಳನ್ನ ಹೇಗೆ ಕಾಪಾಡ್ತಾರೆ ಅನ್ನೋದು ಬ್ಯಾಡ್ ಲ್ಯಾಂಡ್ ಹಂಟರ್ಸ್ ಎಂಬ ಮೂವಿಯ ಇವತ್ತಿನ ಎಪಿಸೋಡಲ್ಲಿ. ಮೂವಿ ಶುರು ಆದಾಗ ಒಬ್ಬ ಡಾಕ್ಟರ್ನ ಲ್ಯಾಬ್ ಅನ್ನು ಕಾಣಿಸಲಾಗುತ್ತೆ. ಅಲ್ಲಿ ಅವನು ಎಕ್ಸ್ಪೆರಿಮೆಂಟ್ ಮಾಡ್ತೇನೆ ಅಂತ ಹೇಳ್ಕೊಂಡು ಸುಮಾರಷ್ಟು ಕೊಲೆಗಳನ್ನ ಮಾಡಿದ್ದ. ಬರೀ ಅಷ್ಟೇ ಅಲ್ಲ, ಅವನ ಲ್ಯಾಬ್ನಲ್ಲಿ ಹಲ್ಲಿಗಳ ಸಂಖ್ಯೆಯು ತುಂಬಾನೇ ಇತ್ತು. ಎಲ್ಲದರ ಮೇಲೂ ಮೆಡಿಕಲ್ ಟೆಸ್ಟ್ ನಡೆಯುತ್ತಾ ಇತ್ತು. ಆದರೂ ಅವನ ಎಕ್ಸ್ಪೆರಿಮೆಂಟ್ ಮಾತ್ರ ಸಕ್ಸಸ್ ಆಗ್ತಾ ಇರಲಿಲ್ಲ. ಹೀಗೆ ಅವನು ಎಕ್ಸ್ಪೆರಿಮೆಂಟ್ ಮಾಡುವುದಕ್ಕೆ ಕಾರಣ ಅವನ ಬೆಡ್ ರಿಡನ್ ಮಗಳನ್ನ ಬದುಕಿಸುವುದು ಆಗಿತ್ತು. ಅವಳಿಗೆ ಯಾವುದೋ ದೊಡ್ಡ ರೋಗ ಹಿಡಿದಿತ್ತು. ಅವಳನ್ನ ಹೇಗಾದರೂ ಬದುಕಿಸಲೇಬೇಕು ಅಂತ ಅವನು ಹೀಗೆ ಮಾಡ್ತಿದ್ದ. ಆಗ ಅವನ ಲ್ಯಾಬ್ನ ಬಾಗಿಲನ್ನ ಯಾರೋ ಜೋರಾಗಿ ಬಡಿತಾರೆ. ಇವನು ತನ್ನ ಕೆಲಸ ಅರ್ಧಕ್ಕೆ ನಿಂತು ಹೋಗುತ್ತೆ ಅಂತ ಭಯ ಬಿದ್ದು ಗಾಬರಿಯಿಂದ ಮಗಳಿಗೆ ಕೊಡೋಕೆ ಅಂತ ಇಂಜೆಕ್ಷನ್ ರೆಡಿ ಮಾಡ್ತಾನೆ. ಇನ್ನೇನು ಅದನ್ನ ಇಂಜೆಕ್ಟ್ ಮಾಡಿರ್ತಾನೆ, ಅಷ್ಟರಲ್ಲಿ ಬಾಗಿಲನ್ನ ಬಡಿಯುತ್ತಾ ಇದ್ದವರು ಒಳಗೆ ಬರ್ತಾರೆ. ನೋಡಿದ್ರೆ ಏಜೆಂಟ್ಗಳ ಹಾಗೆ ಕಾಣ್ತಾ ಇದ್ದರು. ಅವರಲ್ಲಿ ಮುಖ್ಯಸ್ಥೆ ಒಬ್ಬಳು ಹೆಂಗಸು ಡಾಕ್ಟರ್ನ ಹತ್ತಿರ ಇದೆಲ್ಲ ಎಕ್ಸ್ಪೆರಿಮೆಂಟ್ಗಳನ್ನ ನಿಲ್ಲಿಸಲು ಹೇಳ್ತಾಳೆ. ಯಾಕೆಂದ್ರೆ ಈಗಾಗಲೇ ಅವನ ಕಾರಣದಿಂದ ನೂರಾರು ಜನ ಸತ್ತಿದ್ರು. ಆದರೆ ಅವಳ ಮಾತನ್ನ ಡಾಕ್ಟರ್ ಕೇಳಲು ತಯಾರಿಲ್ಲ. ಹೇಗಿದ್ರು ತನ್ನ ಮಗಳು ಸಾಯುವವಳೆ, ಅಟ್ಲೀಸ್ಟ್ ತಾನು ಪ್ರಯತ್ನವನ್ನಾದ್ರೂ ಮಾಡ್ತೇನೆ ಅಂತ ಹಠ ಹಿಡಿದು ಕೂತಿದ್ದ. ಅವಳು ಅದನ್ನೆಲ್ಲ ನಿಲ್ಲಿಸಲು ಹೇಳ್ತಾಳೆ. ಆದರೂ ಡಾಕ್ಟರ್ ಕೇಳಲು ತಯಾರಿಲ್ಲ. ತಾನು ಕೂಡ ಇಂಜೆಕ್ಟ್ ಮಾಡಿಕೊಂಡಿದ್ದೇನೆ, ಈ ಫಾರ್ಮುಲಾ ಖಂಡಿತವಾಗಿಯೂ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಮಗಳಿಗೆ ಇಂಜೆಕ್ಟ್ ಮಾಡಲು ಮುಂದಾಗ್ತಾನೆ. ಆಗ ಒಬ್ಬ ಏಜೆಂಟ್ ಡಾಕ್ಟರ್ ಮೇಲೆ ಫೈರಿಂಗ್ ಮಾಡ್ತಾನೆ. ನಂತರ ಅವರೆಲ್ಲ ಸೇರಿ ಡಾಕ್ಟರ್ ಮಾಡಿ ಇಟ್ಟಿದ್ದನ್ನ ಎತ್ತಿಕೊಂಡು ಅಲ್ಲಿಂದ ಹೋಗುವವರಾಗಿರ್ತಾರೆ. ಅಷ್ಟರಲ್ಲಿ ದೊಡ್ಡ ಭೂಕಂಪನ ಶುರುವಾಗುತ್ತೆ. ಅದರಲ್ಲಿ ಇಡೀ ಸಿಟಿ ನಾಶ ಆಗುತ್ತೆ. ಹಾಗಾಗಿ ಈಗ ಆ ಸಿಟಿಯು ಸಂಪೂರ್ಣ ವೇಸ್ಟ್ ಲ್ಯಾಂಡ್ ಆಗಿ ಬದಲಾಗಿತ್ತು. ಇನ್ನು ನೆಕ್ಸ್ಟ್ ಸೀನ್ ಅಲ್ಲಿ ಒಬ್ಬ ಟೀನೇಜರ್ ಹುಡುಗ ಬಿಲ್ಲು ಬಾಣಗಳನ್ನ ಹಿಡ್ಕೊಂಡು ವೇಸ್ಟ್ ಲ್ಯಾಂಡ್ ಅಲ್ಲಿ ತಿರುಗಾಡ್ತಾ ಇದ್ದ. ಈಗ ಅವನು ಬಂದಿದ್ದು ಬೇಟೆಗಾಗಿ ಆಗಿತ್ತು. ಆಗ ಅವನಿಗೆ ಸುತ್ತಾಡ್ತಾ ಇದ್ದ ಒಂದು ಮೊಸಳೆ ಕಾಣುತ್ತೆ. ಆ ವೇಸ್ಟ್ ಲ್ಯಾಂಡ್ ಅಲ್ಲಿ ನೀರಿಲ್ಲದೆ ಇದ್ದಿದ್ದಕ್ಕೆ ಮೊಸಳೆಗಳೆಲ್ಲ ತಿರುಗಾಡ್ತಾ ಇದ್ದವು. ಇವನಿಗೆ ಅದು ದೊಡ್ಡ ಬೇಟೆಯಾಗಿತ್ತು. ಬೆಂಕಿಯ ಬಾಣವನ್ನ ಮಾಡಿ ಅದಕ್ಕೆ ಗುರಿ ಇಟ್ಟು ಹೊಡಿತಾನೆ. ಒಂದು ಸಲಕ್ಕೆ ಅದು ಸತ್ತು ಹೋಯಿತು ಅಂತ ಅಂದುಕೊಂಡ್ರೆ ಅದು ಇವನ ಮೇಲೆ ಅಟ್ಯಾಕ್ ಮಾಡಲು ಬರ್ತಿತ್ತು. ಆಗ ಇವನು ಕಾರೊಳಗೆ ಅಡಗಿ ಕುಳಿತುಕೊಂಡರೆ ಅದು ಕಾರಿನ ಗಾಜನ್ನ ಒಡೆದು ಒಳಗೆ ಬಂದು ಇವನನ್ನ ಕೊಲ್ಲಲು ನೋಡ್ತಾ ಇತ್ತು. ಆಗ ಯಾರೋ ಆ ಮೊಸಳೆಯ ಬಾಲವನ್ನ ಹಿಡಿದು ಹೊರಕ್ಕೆ ಎಳೆದು ಹಾಕ್ತಾರೆ. ನಂತರ ಆ ಮೊಸಳೆಯ ಜೊತೆ ಹೊಡೆದಾಟ ಮಾಡಿ ಕತ್ತಿಯಿಂದ ಅದರ ತಲೆಯನ್ನ ಕಡಿದು ಹಾಕ್ತಾನೆ. ಸಿಂಪಲ್ ಆಗಿ ಹೇಳ್ಬೇಕೆಂದ್ರೆ ಬಂದಿದ್ದವನು ಒಬ್ಬ ಘನಘೋರ ದಾಂಡಿಗನಾಗಿದ್ದ. ಈ ದಾಂಡಿಗನ ಹೆಸರು ನಾಮ್ಸಾನ್ ಅಂತಾಗಿತ್ತು. ಅದೇ ಈ ಹುಡುಗನ ಹೆಸರು ಜೀವಾನ್ ಅಂತಾಗಿತ್ತು. ಇನ್ನು ಇವಳ ಹೆಸರು ಸೂನಾ ಅಂತ. ತನ್ನ ಅಜ್ಜಿಯ ಜೊತೆಗೆ ಜೀವನ ಮಾಡ್ತಾ ಇರ್ತಾಳೆ. ಈಗ ಸದ್ಯಕ್ಕೆ ಅಲ್ಲಿನವರ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿತ್ತು. ಯಾಕೆಂದ್ರೆ ಒಂದು ಹನಿ ನೀರು ಸಿಕ್ಕಿದರೂ ಅದನ್ನ ಪ್ಯೂರಿಫೈ ಮಾಡಿಕೊಂಡು ಕುಡಿಯಬೇಕಿತ್ತು. ಅಲ್ಲೆಲ್ಲ ನೀರೇ ಇರಲಿಲ್ಲ. ಮಳೆಯಾಗಿ 3 ವರ್ಷ ಕಳೆದಿತ್ತು. ಹಾಗಾಗಿ ಅಜ್ಜಿ ಸದ್ಯಕ್ಕೆ ಅವರಿರುವ ಜಾಗವನ್ನ ಬಿಟ್ಟು ಬಸ್ ಡಿಸ್ಟ್ರಿಕ್ಟ್ಗೆ ಹೋಗುವ ಆಲೋಚನೆ ಮಾಡಿದ್ದಳು. ಆದರೆ ಸೂನಾ ಅಲ್ಲಿಗೆ ಹೋದರೂ ಗ್ಯಾಂಗ್ಸ್ಟರ್ಗಳಿಂದ ಅಪಾಯ ತಪ್ಪಿದ್ದಲ್ಲ. ಅಲ್ಲಿಯವರು ಕೂಡ ಇದೇ ತೊಂದರೆ ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಅವಳಿಗೆ ಇಲ್ಲಿ ಇರುವುದೇ ಸೇಫ್ ಅಂತ ಅನ್ನಿಸಿತ್ತು. ಇನ್ನು ಬೇಟೆಯಾಡಿ ಬಂದವರು ಬಸ್ ಡಿಸ್ಟ್ರಿಕ್ಟ್ನಲ್ಲಿ ಮೊಸಳೆಯ ಮಾಂಸವನ್ನ ಮಾರಾಟ ಮಾಡ್ತಾ ಇರ್ತಾರೆ. ಸದ್ಯಕ್ಕೆ ದುಡ್ಡಿನ ವಿಷಯ ಅಲ್ಲಿ ಬರ್ತಾ ಇರಲಿಲ್ಲ. ಇವರು ಮಾಂಸವನ್ನ ಯಾವುದಾದರೂ ಉಪಯೋಗ ಬರುವಂತಹ ವಸ್ತುವಿನ ಬದಲಾಗಿ ಮಾರಾಟ ಮಾಡ್ತಾ ಇದ್ದರು. ಅಲ್ಲಿಯ ಜನರು ಹೊಟ್ಟೆಗೆ ಇಲ್ಲದೆ ಕಂಡ ವಸ್ತುಗಳನ್ನ ಎತ್ತಿಕೊಂಡು ಇವರ ಮಾಂಸವನ್ನು ಖರೀದಿ ಮಾಡಲು ಸಾಲು ಹಿಡಿದು ನಿಂತಿದ್ದರು. ಆ ಜನರಲ್ಲಿ ಒಬ್ಬಳು ತಿಕ್ಕಲು ಹಿಡಿದಿರುವ ಹೆಂಗಸು ಇದ್ದಳು. ಅವಳಿಗೆ ನಾಮ್ಸಾನ್ ಮೇಲೆ ಕ್ರಶ್ ಇತ್ತು. ಒಂದಷ್ಟು ಬಂಗಾರಗಳನ್ನ ಕೊಟ್ಟು ಅದರ ಬದಲಿಗೆ ಮೊಸಳೆಯ ಇಡೀ ಬಾಲವನ್ನೇ ಕೊಟ್ಟು ಬಿಡಬೇಕು ಅಂತ ಹೇಳ್ತಾಳೆ. ಅದಕ್ಕೆ ನಾಮ್ಸಾನ್, ಈ ಬಂಗಾರ ಇಟ್ಕೊಂಡು ಏನೂ ಮಾಡೋಕ್ಕಾಗಲ್ಲ, ಮೊಸಳೆಯ ಬಾಲಾಗಿಲ್ಲ ಏನೂ ಸಿಗಲ್ಲ, ಬದಲಾಗಿ ಹಾವನ್ನ ಇಟ್ಕೋ ಅಂತ ಕೊಡ್ತಾನೆ. ಅವಳು ಮುಖವನ್ನ ಸೊಟ್ಟ ಮಾಡಿಕೊಂಡು ಹಾವನ್ನ ಮೂಗಲಿ ತುರುಕುತ್ತಾ ಅಲ್ಲಿಂದ ಹೋಗ್ತಾಳೆ. ಇದಾದ ನಂತರ ಅಲ್ಲಿಗೆ ಸೂನಾ ಹಾಗೂ ಅವಳ ಅಜ್ಜಿ ಕೂಡ ಬರ್ತಾರೆ. ಜೀವಾನ್ಗೆ ಸೂನಾಳ ಮೇಲೆ ಲವ್ ಇತ್ತು. ನಾಮ್ಸಾನ್ಗೆ ಸೂನಾ ಹಾಗೂ ಅಜ್ಜಿಯ ಮೇಲೆ ಕಾಳಜಿ ಇತ್ತು. ಅಜ್ಜಿ ಕಂಬಳಿಯನ್ನ ಕೊಟ್ಟು ಅದರ ಬದಲಾಗಿ ಮಾಂಸವನ್ನ ಖರೀದಿ ಮಾಡ್ತಾಳೆ. ಸೂನಾಗೆ ಚಿತ್ರ ಬಿಡಿಸುವ ಹವ್ಯಾಸ ಇತ್ತು. ಅವಳು ನಾಮ್ಸಾನ್ಗೆ ತಾನು ಬಿಡಿಸಿದ ಚಿತ್ರವನ್ನ ಕೊಡ್ತಾಳೆ. ಅದು ಅವನು ಬೇಟೆ ಆಡುವ ಪೋರ್ಟ್ರೇಟ್ ಆಗಿತ್ತು. ಇನ್ನು ಇಷ್ಟೆಲ್ಲ ಆಗ್ತಾ ಇರುವಾಗ ಅಲ್ಲಿಗೆ ಒಂದು ಪುಡಿ ರೌಡಿಗಳ ಗ್ಯಾಂಗ್ ಬರುತ್ತೆ. ಅವರು ಯಾರೋ ಒಬ್ಬನ ಚಿತ್ರವನ್ನ ಕಾಣಿಸಿ ಅಲ್ಲಿನ ಜನರನ್ನ ಎಳೆದು ಗಾಡಿಯಲ್ಲಿ ತುಂಬುತ್ತಾ ಇದ್ದರು. ಅವರಲ್ಲೇ ಒಬ್ಬ ನಾಗರಿಕ ರೌಡಿಯ ಮೇಲೆ ಕೈ ಮಾಡಿದಾಗ ಮತ್ತೊಬ್ಬ ರೌಡಿ ಅವನ ಕೈಗೆ ಕತ್ತಿಯಿಂದ ಹೊಡಿತಾನೆ. ಇದರಿಂದ ಅಲ್ಲಿದ್ದ ಜನರು ಮತ್ತು ಹೆದರಿ ಹೋಗ್ತಾರೆ. ಇಷ್ಟಾದ ಮೇಲೆ ಅವರ ಕಣ್ಣು ಬಿದ್ದಿದ್ದು ಸೂನಾಳ ಮೇಲೆ. ಸೂನಾಳನ್ನು ಹಿಡಿದು ಎಳೆದಾಡ್ತಾರೆ. ಅವಳನ್ನ ಹೊತ್ಕೊಂಡು ಹೋಗುವ ಯೋಚನೆಯಲ್ಲಿ ಆ ರೌಡಿಗಳು ಇದ್ದರು. ಆಗ ಹೀರೋ ಹಾಗೆ ಹೊಡೆದಾಟ ಮಾಡಿದ ಜೀವಾನ್ ಅವರೆಲ್ಲ ಗುಂಪು ಕಟ್ಟಿಕೊಂಡು ಬಂದು ಹೊಡೆದಾಗ ಮಕಾಡೆ ಮಲಗ್ತಾನೆ. ಇವನು ಇಷ್ಟೆಲ್ಲ ರೋಷಾವೇಶದಿಂದ ಹೊಡೆದಾಟ ಮಾಡ್ತಿದ್ದ ನೋಡ್ತಿದ್ದ ನಾಮ್ಸಾನ್ ಇವನು ಹೊಡೆತ ತಿಂತ ಇದ್ದಾನೆ ಅಂತ ಗೊತ್ತಾದಾಗ ಬರ್ತಾನೆ. ಅಲ್ಲಿದ್ದವರನ್ನೆಲ್ಲ ಒಂದೊಂದೇ ಹೊಡೆತದಲ್ಲಿ ಬಡಿದು ಬಿಸಾಕ್ತಾನೆ. ಆಗ ಅವರಲ್ಲೇ ಒಬ್ಬನ ಸೊಂಟಕ್ಕೆ ಶುದ್ಧ ನೀರಿನ ಬಾಟಲಿ ಇರುವುದು ಕಾಣಿಸುತ್ತೆ. ಅದು ಎಲ್ಲಿಂದ ಬಂತು, ನೀವೆಲ್ಲ ಯಾರ ಕಡೆಯವರು ಅಂತ ಗದರಿಸಿ ಕೇಳಿದಾಗ ಅವನು ಪೂರ್ತಿ ವಿಷಯವನ್ನ ಹೇಳ್ತಾನೆ. ಅವರೆಲ್ಲ ಟೈಗರ್ ಎಂಬ ಗ್ಯಾಂಗ್ಸ್ಟರ್ನ ಚೀಲಗಳು. ಅವುಗಳಿಗೆ ಆ ನೀರನ್ನ ಒಂದು ಅಪಾರ್ಟ್ಮೆಂಟ್ನವರು ಕೊಟ್ಟಿದ್ರಂತೆ. ಭೂಕಂಪ ಆಗಿ ಇಷ್ಟೆಲ್ಲ ನಷ್ಟ ಆಗಿದ್ದರೂ ಬಸ್ ಡಿಸ್ಟ್ರಿಕ್ಟ್ ಇಂದ ತುಂಬಾ ದೂರದಲ್ಲಿ ಒಂದೇ ಒಂದು ಅಪಾರ್ಟ್ಮೆಂಟ್ ನೆಟ್ಟಗೆ ನಿಂತಿದೆ ಅಂತ ಹೇಳ್ತಾನೆ.
ನಾಮ್ಸಾನ್ ಇಷ್ಟು ಡೀಟೇಲ್ಸ್ ತಗೊಂಡು ನಂತರ ಅವರನ್ನ ಬಿಟ್ಟು ಕಳಿಸ್ತಾನೆ. ಜೀವಾನ್ಗೆ ಈ ರೌಡಿ ಹೇಳಿದ್ದು ಕೇಳಿ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ನಾವು ಅಲ್ಲಿಗೆ ಹೋಗಿ ಇರೋಣ ಅಂತ ನಾಮ್ಸಾನ್ ಹತ್ತಿರ ಹೇಳ್ತಿದ್ದ. ಆದರೆ ನಾಮ್ಸಾನ್ ಆ ರೌಡಿಗಳು ಹೇಳಿದ್ದನ್ನ ನಂಬೋಕೆ ತಯಾರಿ ಇರಲಿಲ್ಲ. ಆಗ ಸೋನಾಳ ಮನೆಯ ಹತ್ತಿರ ಸೂಟು ಬೂಟು ಹಾಕಿಕೊಂಡಿರುವ ಜನರು ಬಂದಿರುವುದು ಕಾಣುತ್ತೆ. ನಾಮ್ಸಾನ್ ಹೋಗಿ ಅವರು ಬಂದಿರುವ ವಿಷಯವನ್ನ ಕೇಳ್ತಾನೆ. ಅದರಲ್ಲಿ ಒಬ್ಬಳು ಹೆಂಗಸು, ತಾನೊಬ್ಬಳು ಟೀಚರ್, ಇಲ್ಲಿಂದ ದೂರದಲ್ಲಿ ಆರ್ಗನೈಸೇಷನ್ ಕ್ಯಾಂಪ್ ಅಲ್ಲಿ ಇರ್ತೇನೆ. ಭೂಕಂಪದಿಂದ ದೇಶಕ್ಕೆ ತುಂಬಾ ನಷ್ಟ ಆಗಿದೆ. ಈಗಿಂದಲೇ ಟೀನೇಜರ್ ಗಳಿಗೆ ಸರಿಯಾದ ಶಿಕ್ಷಣ ಕೊಡುವ ಪ್ರಯತ್ನ ಮಾಡ್ತಿದ್ದೇವೆ. ಹಾಗಾಗಿ ಸೋನಾಳನ್ನು ಕ್ಯಾಂಪ್ಗೆ ತಗೊಂಡು ಹೋಗಲು ಬಂದಿದ್ದೇವೆ ಅಂತ ಹೇಳ್ತಾಳೆ. ಒಳ್ಳೆಯ ಊಟ, ನೀರು, ಎಕ್ಸ್ ಮಿಲಿಟರಿಗಳಿಂದ ಆ ಕ್ಯಾಂಪ್ನ ರಕ್ಷಣೆ, ಉಳಿದುಕೊಳ್ಳಲು ವ್ಯವಸ್ಥೆ ಎಲ್ಲ ಇದೆ ಅಂತ ಹೇಳೋದನ್ನ ಕೇಳಿದ ಸೋನಾ ಕೂಡ ಒಪ್ಪಿಕೊಂಡಿದ್ದಳು. ನಾಮ್ಸಾನ್ಗೂ ಈ ಪ್ರದೇಶ ಬೆಳೆಯುವ ಮಕ್ಕಳಿಗೆ ಸರಿಯಲ್ಲ, ಹಾಗಾಗಿ ಅವಳು ಹೋಗೋದೇ ಉತ್ತಮ ಅಂತ ಅನ್ನಿಸಿತ್ತು. ಇನ್ನು ಸ್ಟೂಡೆಂಟ್ ಜೊತೆಗೆ ಅವಳ ಫ್ಯಾಮಿಲಿಗೆ ಮಾತ್ರ ಉಳಿಯಲು ಅವಕಾಶ ಇತ್ತು. ಹಾಗಾಗಿ ಅಜ್ಜಿಯನ್ನು ಸೋನಾಳ ಜೊತೆಗೆ ತಗೊಂಡು ಹೋಗಲಾಗುತ್ತೆ. ರಾತ್ರಿ ನಾಮ್ಸಾನ್ಗೆ ನಿದ್ದೆ ಬರ್ತಾ ಇರಲಿಲ್ಲ. ಅದರಲ್ಲಿ ಜೀವನ್ನ ತಲೆಬುಡ ಇಲ್ಲದ ತಲೆಹರಟೆ ಮಾತುಗಳು ಅವನಿಗೆ ತಲೆ ಹಾಳು ಮಾಡಿತ್ತು. ಹಾಗಾಗಿ ರಾತ್ರಿ ಹೊತ್ತಾದರೂ ಬೇಟೆ ಆಡಿಕೊಂಡು ಬರುವ ಅಂತ ಎದ್ದು ಹೋಗ್ತಾನೆ. ಅವನ ಜೊತೆಗೆ ಜೀವನ್ ಕೂಡ ಹೋಗ್ತಾನೆ. ಇನ್ನು ಅಜ್ಜಿ ಮೊಮ್ಮಗಳ ಜೊತೆಗೆ ಇನ್ನು ಸುಮಾರು ಫ್ಯಾಮಿಲಿಗಳನ್ನು ಆ ಟೀಚರ್ನ ತಂಡ ಕರೆದುಕೊಂಡು ಹೋಗ್ತಾ ಇತ್ತು. ದಾರಿಯಲ್ಲಿ ಸೋನಾಗೆ ಈಚೂಯೆ ಅಂತ ಒಬ್ಬಳು ಹುಡುಗಿ ಫ್ರೆಂಡ್ ಆಗ್ತಾಳೆ. ಹೀಗೆ ಎಲ್ಲರೂ ನಡೆದುಕೊಂಡು ಹೋಗ್ತಾ ಇರುವಾಗ ಸೋನಾಳ ಅಜ್ಜಿಗೆ ಮಂಡಿ ನೋವು ಹೆಚ್ಚಾಗಿ ನಡೆಯಲು ಕಷ್ಟ ಆಗತ್ತೆ. ಆಗ ಟೀಚರ್ ಅಮ್ಮ ಈ ಅಜ್ಜಿಯನ್ನ ಹಾಗೂ ಅವರ ಜೊತೆಯಲ್ಲೇ ಬರ್ತಿದ್ದ ಒಬ್ಬ ಹಿರಿಯ ಮುದುಕನನ್ನ ದಾರಿ ಮಧ್ಯದಲ್ಲಿ ಇರುವ ಮೆಡಿಕಲ್ ಕ್ಯಾಂಪ್ಗೆ ಕಳಿಸುವ ನಿರ್ಧಾರ ಮಾಡ್ತಾಳೆ. ಅದರಂತೆ ಅಜ್ಜ ಅಜ್ಜಿಯನ್ನು ಇಬ್ಬರು ಟೀಚರ್ನ ಕಡೆಯವರು ಬೇರೆ ದಾರಿಯಲ್ಲಿ ತಗೊಂಡು ಹೋದರೆ ಇವರೆಲ್ಲ ಮುಂದೆ ಹೊರಡ್ತಾರೆ. ಸ್ವಲ್ಪ ದೂರವೂ ನಡೆದಿರಲಿಲ್ಲ. ಆಗ ಕ್ಯಾಂಪ್ನ ವೆಹಿಕಲ್ ಇದ್ದಲ್ಲಿ ಬಂದು ತಲುಪ್ತಾರೆ. ಆ ವೆಹಿಕಲ್ಗಳಲ್ಲಿ ಮುಂದಿನ ಪಯಣ ಅಂತ ಟೀಚರ್ ಹೇಳ್ತಾಳೆ. ಆಗ ಸೋನಾ ಇಷ್ಟು ಹತ್ತಿರವೇ ವೆಹಿಕಲ್ ಇತ್ತು ಅಂತಾದ್ರೆ ಅಜ್ಜಿಯನ್ನು ತರಬಹುದಿತ್ತು ಅಂತ ಹೇಳ್ತಾಳೆ. ಅದಕ್ಕೆ ವೆಹಿಕಲ್ ತಂದಿದ್ದ ಮಿಲಿಟರಿ ಮ್ಯಾನ್ ಹಾಗಾದ್ರೆ ಅಜ್ಜಿ ಬರುವವರೆಗೂ ಇಲ್ಲೇ ನಿಲ್ಲೋಣ ಅಂತ ನೈಸ್ ಆಗಿ ಹೇಳ್ತಾನೆ. ಆದರೆ ಅಲ್ಲಿದ್ದವರಿಗೆ ನೀರು ಕುಡಿಯದೆ ಎಲ್ಲ ಒಣಗಿ ಹೋಗಿತ್ತು. ಹಾಗಾಗಿ ಈಗ ಇವರೆಲ್ಲ ಕ್ಯಾಂಪ್ಗೆ ಹೋಗೋದು, ಅಜ್ಜಿಯನ್ನ ಕ್ಯಾಂಪಿಂದ ನಾಳೆ ತರಿಸುವುದು ಅಂತ ಡಿಸೈಡ್ ಆಗುತ್ತೆ. ಗಾಡಿ ಹತ್ತಾ ಇದ್ದಾಗ ಸೋನಾ ಆ ಮೇಜರ್ನ ಕುತ್ತಿಗೆಯಲ್ಲಿ ವಿಚಿತ್ರವಾಗಿ ಗಾಯ ಆಗಿರುವುದನ್ನ ಗಮನಿಸ್ತಾಳೆ. ಇನ್ನು ಅಜ್ಜ ಅಜ್ಜಿಯನ್ನು ಕ್ಯಾಂಪ್ಗೆ ಅಂತ ತಗೊಂಡು ಹೋಗ್ತಿದ್ದವರು ವೇಸ್ಟ್ ಲ್ಯಾಂಡ್ ಅಲ್ಲಿಯೇ ನಿಂತಿದ್ರು. ಮುಂದೆ ದೊಡ್ಡ ಪ್ರಪಾತ ಇತ್ತು. ಅಜ್ಜ ಅಜ್ಜಿ ಮೆಡಿಕಲ್ ಟೀಮ್ ಎಲ್ಲಿ ಅಂತ ಹುಡುಕ್ತಾ ಇದ್ದಾರೆ. ಅವರಲ್ಲೇ ಒಬ್ಬ ವ್ಯಕ್ತಿ ಬಗ್ಗಿ ನೋಡು ಕಾಣಿಸುತ್ತೆ ಅಂತ ಹೇಳಿ ಅಜ್ಜನನ್ನ ಅಲ್ಲಿಂದ ಪ್ರಪಾತಕ್ಕೆ ತಳ್ಳಿ ಹಾಕ್ತಾನೆ. ನಂತರ ಮತ್ತೊಬ್ಬ ಅಜ್ಜಿಯ ಬೆನ್ನಿಗೆ ಚಾಕುವಿನಿಂದ ಚುಚ್ಚಿ ಬಿಡ್ತಾನೆ. ಆಗ ಅಲ್ಲಿಗೆ ಬೇಟೆಗೆ ಅಂತ ಬಂದಿದ್ದ ಜೀವಾನ್ಗೆ ಅಜ್ಜಿಯನ್ನು ಕೊಲ್ತಾ ಇರುವುದು ಕಾಣಿಸುತ್ತೆ. ಇವನು ಅಟ್ಯಾಕ್ ಮಾಡಲು ಹೋದರೆ ಅವರು ರಿವರ್ಸ್ ಅಟ್ಯಾಕ್ ಮಾಡಲು ಬರ್ತಿದ್ದರು. ಆಗ ನಾಮ್ಸಾನ್ ಇಬ್ಬರನ್ನು ಕೊಂದು ಹಾಕ್ತಾನೆ. ಇವರು ಅಜ್ಜಿಯನ್ನ ಕಾಪಾಡಲು ಸಾಧ್ಯ ಆಗಲ್ಲ. ಅವಳು ಈಗಾಗಲೇ ಸತ್ತಿದ್ದಳು. ಆದರೆ ಈ ಸತ್ತು ಬಿದ್ದಿರುವ ಟೀಚರ್ನ ಕಡೆಯವರು ಇನ್ನೂ ಸತ್ತಿರಲಿಲ್ಲ. ಹೊಡೆತ ತಿಂದ ಹಾಗೆಯೇ ಮತ್ತೆ ಎದ್ದು ನಿಂತು ಇವರ ಮೇಲೆ ಅಟ್ಯಾಕ್ ಮಾಡಲು ಬರ್ತಿದ್ದರು. ಎಷ್ಟೇ ಹೊಡೆದರು, ಮುಖಾಮುಖಿ ಜಜ್ಜೆ ಹಾಕಿದರು, ಮತ್ತೆ ಮತ್ತೆ ಎದ್ದು ಬರ್ತಿದ್ದರು. ಕಾಲು ಕೆಳಗೆ ಮಾಡಿ ನೇತು ಹಾಕಿದ್ರೆ ಆ ಕಾಲನ್ನೇ ಕತ್ತರಿಸಿಕೊಂಡು ಅಟ್ಯಾಕ್ ಮಾಡ್ತಿದ್ದರು. ಆಗ ಅವರ ಸಹಾಯಕ್ಕೆ ಒಬ್ಬಳು ಹೆಂಗಸು ಬರ್ತಾಳೆ. ಅವಳು ಬಂದವರಲ್ಲಿ ಒಬ್ಬನನ್ನ ರುಂಡ ಮುಂಡ ಬೇರೆ ಮಾಡಿ ಕೊಂದು ಹಾಕ್ತಾಳೆ. ಮತ್ತೊಬ್ಬನನ್ನ ನಾಮ್ಸಾನ್ ಕೊಂದು ಹಾಕ್ತಾನೆ. ಈಗ ಅವಳು ತಾನು ಬಂದಿರುವ ವಿಷಯ ಹೇಳ್ತಾಳೆ. ಅವಳೊಬ್ಬಳು ಎಕ್ಸ್ ಮಿಲಿಟರಿ ಮೇಜರ್ ಆಗಿದ್ದವಳು. ಅವಳ ಹೆಸರು ಉನ್ಹೋ ಅಂತಾಗಿತ್ತು. ಭೂಕಂಪ ಆದ ಮೇಲೆ ರೆಸ್ಕ್ಯೂ ಮಿಷನ್ ನಲ್ಲಿದ್ದಾಗ ಅವಳಿಗೆ ಅಷ್ಟೂ ನಷ್ಟದ ನಂತರವೂ ನೆಟ್ಟಗೆ ನಿಂತಿದ್ದ ಅಪಾರ್ಟ್ಮೆಂಟ್ ಕಂಡಿತ್ತು. ಅಲ್ಲಿ ನೀರು ಕೂಡ ಸಿಕ್ಕಿತ್ತು. ಬಾಕಿ ಜೀವಂತ ಉಳಿದಿದ್ದ ಜನರನ್ನ ಅಲ್ಲಿ ಕರೆದುಕೊಂಡು ಹೋಗಿ ಆ ಅಪಾರ್ಟ್ಮೆಂಟ್ ಅಲ್ಲಿ ಉಳಿದುಕೊಳ್ಳುವ ವ್ಯವಸ್ಥೆ ಮಾಡಿದ್ದಳು. ಒಂದಿನ ಅಲ್ಲಿಗೆ ಒಬ್ಬ ವ್ಯಕ್ತಿ ಬಂದಿದ್ದ. ಅವನು ಡಾಕ್ಟರ್. ಅವನಿಂದ ಇಡೀ ಅಪಾರ್ಟ್ಮೆಂಟ್ ಜನರಿಗೆ ಉಪಯೋಗ ಆಗತ್ತೆ ಅಂತ ಅವನನ್ನು ಅಲ್ಲಿಗೆ ಸೇರಿಸಿಕೊಳ್ತಾರೆ. ಜೊತೆಗೆ ಬೇಕಾದ್ದು ಮಾಡುವ ಪರ್ಮಿಷನ್ ಕೊಡ್ತಾರೆ. ಆದರೆ ಸ್ವಲ್ಪ ದಿನದಲ್ಲಿ ಉನ್ಹೋಗೆ ಅಲ್ಲಿನ ಪೇರೆಂಟ್ಸ್ ಇಂದ ಕಂಪ್ಲೇಂಟ್ ಬರಲು ಶುರು ಆಗತ್ತೆ. ಅವಳು ಡಾಕ್ಟರ್ ಯಾಂಗ್ ಗೀಸು ಹತ್ತಿರ ಕಂಪ್ಲೇಂಟ್ ವಿಚಾರವಾಗಿ ನೀವು ತಗೊಂಡು ಹೋದ ಮಕ್ಕಳು ಒಬ್ಬರು ವಾಪಸ್ ತಂದೆ ತಾಯಿ ಹತ್ತಿರಕ್ಕೆ ಹೋಗಿಲ್ಲ, ಅವರಿಗೆಲ್ಲ ಏನಾಯ್ತು ಅಂತ ಕೇಳ್ತಾಳೆ. ಆ ಡಾಕ್ಟರ್ ಇವಳನ್ನ ಕನ್ವಿನ್ಸ್ ಮಾಡುವವನಾಗಿದ್ದ. ಅಷ್ಟರಲ್ಲಿ ಸಾರ್ಜೆಂಟ್ ಅಲ್ಲಿಗೆ ಬರ್ತಾನೆ. ಅವನು ಹಾಗೂ ಡಾಕ್ಟರ್ ಎಲ್ಲ ಸೇರಿ ಒಂದು ಕೆಲಸಕ್ಕೆ ಕೈ ಹಾಕಿದ್ದರು. ಅದರ ಪ್ರಕಾರ ಆ ಡಾಕ್ಟರ್ ಒಂದು ಫಾರ್ಮುಲಾ ಕಂಡು ಹಿಡಿಯುತ್ತಿದ್ದ. ಅದು ಮನುಷ್ಯರನ್ನ ಡ್ಯಾಮೇಜ್ ಪ್ರೂಫ್ ಮಾಡಿ ಅಮರರನ್ನಾಗಿ ಮಾಡ್ತಾ ಇತ್ತು. ಆದರೆ ಅವನು ಇನ್ನೂ ಆ ಕೆಲಸದಲ್ಲಿ ಪೂರ್ತಿ ಸಕ್ಸಸ್ ಆಗಿರ್ಲಿಲ್ಲ. ಬರೀ ಕಾನ್ಸೆಪ್ಟ್ ಇಟ್ಟುಕೊಂಡು ಅರ್ಧಂಬರ್ಧ ಇಮ್ಮೋರ್ಟಲ್ ಆಗಿ ಮಾಡ್ತಿದ್ದ. ಕಂಡ ಮಕ್ಕಳ ಮೇಲೆ ಪ್ರಯೋಗ ಮಾಡ್ತಿದ್ದ. ಇದು ಉನ್ಹೋಗೆ ಸರಿ ಕಾಣಲ್ಲ. ಅವಳು ತಿರುಗಿ ಬೀಳ್ತಾಳೆ. ಆಗ ಅವಳ ಮೇಲೆ ಸಾರ್ಜೆಂಟ್ ನಿಂದ ಮರ್ಡರ್ ಅಟೆಂಪ್ಟ್ ಆಗತ್ತೆ. ಅವಳು ಅಲ್ಲಿಂದ ತಪ್ಪಿಸಿಕೊಂಡವಳು ಈಗ ಇಲ್ಲಿಗೆ ಬಂದು ತಲುಪಿದ್ದಳು. ಮೊದಲು ಅವಳಿಗೆ ಬೇಸ್ಮೆಂಟ್ ಸೆಲ್ ಅಲ್ಲಿರುವ ಅವಳ ಕ್ರ್ಯೂವನ್ನು ರಿಲೀಸ್ ಮಾಡಿಕೊಳ್ಳಬೇಕಿತ್ತು. ಅದಕ್ಕೆ ಅವಳಿಗೆ ನಾಮ್ಸಾನ್ನ ಸಹಾಯ ಬೇಕಿತ್ತು. ಅದಕ್ಕೆ ನಾಮ್ಸಾನ್, ನಾನು ನಿನಗೆ ಸಹಾಯ ಮಾಡ್ತೇನೆ, ನನಗೆ ಸೋನಾಳನ್ನ ವಾಪಸ್ ಕರ್ಕೊಂಡು ಬರಬೇಕು, ನನ್ನ ದಾರಿಗೆ ನೀನು ಅಡ್ಡ ಬಂದ್ರೆ ನಿನ್ನನ್ನು ಸುಮ್ಮನೆ ಬಿಡಲ್ಲ ಅಂತ ವಾರ್ನ್ ಮಾಡ್ತಾನೆ. ಇನ್ನು ಅಪಾರ್ಟ್ಮೆಂಟ್ ಅಲ್ಲಿ ಬಂದವರನ್ನ ಸ್ವತಃ ಡಾಕ್ಟರ್ ಯಾಂಗ್ ಗೀಸು ವೆಲ್ಕಮ್ ಡ್ರಿಂಕ್ ಅಂತ ನೀರನ್ನ ಕೊಟ್ಟು ವೆಲ್ಕಮ್ ಮಾಡ್ತಾನೆ. ಸೋನಾ ಅಜ್ಜಿಗೂ ಸೇರಿಸಿ ನೀರಿನ ಬಾಟಲ್ ತಗೊಳ್ತಾಳೆ. ಅದನ್ನ ಕುಡಿಯದೆ ರೂಮಲ್ಲಿ ತಗೊಂಡು ಹೋಗಿ ಇಟ್ಟುಕೊಳ್ತಾಳೆ. ಅಲ್ಲಿ ಅವಳಿಗೆ ಅಂತ ಯೂನಿಫಾರ್ಮ್ ಇಡಲಾಗಿತ್ತು. ಟ್ಯಾಪ್ ಅಲ್ಲಿ ನೀರ್ ಬರ್ತಿತ್ತು. ಇದೆಲ್ಲ ಕಂಡು ಅವಳಿಗೆ ತಕ್ಕ ಮಟ್ಟಿಗೆ ಸಮಾಧಾನ ಆಗತ್ತೆ. ಇನ್ನು ಉನ್ಹೋ ಅಪಾರ್ಟ್ಮೆಂಟ್ ಮೇಲೆ ಅಟ್ಯಾಕ್ ಮಾಡಲು ಪ್ಲಾನ್ ರೆಡಿ ಮಾಡಿದ್ದಳು. ಆದರೆ ಆ ಪ್ಲಾನ್ ನಾಮ್ಸಾನ್ಗೆ ಅಷ್ಟು ಸರಿ ಅನ್ನಿಸಲ್ಲ. ಹಾಗಾಗಿ ಅವನು ತನ್ನ ಪ್ಲಾನ್ ಮತ್ತೊಂದು ಅಂತ ಅವರಿಬ್ಬರನ್ನು ತಗೊಂಡು ಒಂದು ಜಾಗಕ್ಕೆ ಹೋಗ್ತಾನೆ. ಅದು ಟೈಗರ್ನ ಅಡ್ಡ ಆಗಿತ್ತು. ಅಲ್ಲಿ ಅವನು ಕಿಡ್ನಾಪ್ ಮಾಡಿ ತಂದ ಜನರನ್ನ ಮತ್ತೊಬ್ಬ ಗ್ಯಾಂಗ್ಸ್ಟರ್ ಕಿಡ್ನಾಪ್ ಮಾಡಿ ತಂದ ಜನರೊಂದಿಗೆ ಹೊಡೆದಾಡಿಸ್ತಾ ಇದ್ದ. ಕೊನೆಗೆ ಅವರವರಲ್ಲೇ ಜಗಳ ಆಗಿ ಅವರವರೇ ಹೊಡೆದಾಡಿಕೊಳ್ತಾ ಇದ್ದರು.
ನಾಮ್ಸಾನ್ನನ್ನು ಕಂಡ ಕೂಡಲೇ ಅವನಿಗೆ ಹಳೆಯದೆಲ್ಲ ನೆನಪಾಗಿ ಕೋಪ ಉಕ್ಕಿ ಬರುತ್ತೆ. ಹಾಗಾಗಿ ಅವನ ಗ್ಯಾಂಗ್ ಪೂರ್ತಿ ಈಗ ನಾಮ್ಸಾನ್, ಜೀವಾನ್ ಹಾಗೂ ಉನ್ನೋ ಮೇಲೆ ಅಟ್ಯಾಕ್ ಮಾಡುತ್ತೆ. ಆದರೆ ಇವರು ಎಲ್ಲರನ್ನೂ ಬಡಿದು ಬಿಸಾಕಿ ಬಿಡ್ತಾರೆ. ಓಡಿ ಹೋಗಲು ಶಕ್ತಿ ಇದ್ದವರು ಓಡಿ ಹೋಗ್ತಾರೆ, ಉಳಿದವರು ಅಲ್ಲೇ ಸಿಕ್ಕಿ ಹಾಕಿಕೊಳ್ತಾರೆ. ಅವರಲ್ಲಿ ಟೈಗರ್ ನನ್ನು ನಾಮ್ಸಾನ್ ಹಿಡಿದು ಇಟ್ಟುಕೊಂಡಿದ್ದ. ಇನ್ನು ಅಪಾರ್ಟ್ಮೆಂಟ್ ಅಲ್ಲಿ ಮತ್ತೊಂದು ಮೀಟಿಂಗ್ ಇತ್ತು. ಅಲ್ಲಿನ ಸ್ಟೂಡೆಂಟ್ ಗಳ ರ್ಯಾಂಕ್ ತಿಳಿಸುವ ಕಾರ್ಯಕ್ರಮ ಆಗಿತ್ತು. ಅಲ್ಲಿ ಫಸ್ಟ್ ರ್ಯಾಂಕ್ ಬಂದ ವಿದ್ಯಾರ್ಥಿಗಳ ಪಾಲಕರಿಗೆ ಎಲ್ಲಾ ಕೆಲಸದಿಂದ ಫ್ರೀ ಮಾಡಲಾಗ್ತಾ ಇತ್ತು. ಜೊತೆಗೆ ಅವರಿಗೆ ಹೊಟ್ಟೆಗೆ ಬಟ್ಟೆಗೆ ಎಕ್ಸ್ಟ್ರಾ ವಸ್ತುಗಳನ್ನ ಕೊಡ್ತಾ ಇದ್ದರು. ಆದರೆ ಇಲ್ಲೊಂದು ಟ್ವಿಸ್ಟ್ ಇತ್ತು. ಇವರು ಯಾರೂ ಮಕ್ಕಳನ್ನ ಶಾಲೆಗೆ ಕಳಿಸಿದ ಮೇಲೆ ಮತ್ತೆ ಮೀಟ್ ಆದವರಲ್ಲ. ಮಕ್ಕಳಿರುವುದು 8th ಫ್ಲೋರ್ ಅಲ್ಲಿ, ಇವರು ಇರೋದು ಗ್ರೌಂಡ್ ಫ್ಲೋರ್ ಹಾಗೂ ಬೇಸ್ಮೆಂಟ್ ಅಲ್ಲಿ. ಇಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಡಾಕ್ಟರ್ ತನಗೆ ಬೇಕಾದ್ದನ್ನ ಮಾಡಿಕೊಳ್ತಾ ಇದ್ದ. ಅಲ್ಲಿ ಸೂನಾ ಪದೇ ಪದೇ ಅಜ್ಜಿಯ ಬಗ್ಗೆ ವಿಚಾರಿಸ್ತಾ ಇದ್ದಳು. ಆದರೆ ಟೀಚರ್ ಮಾತ್ರ ಅಜ್ಜಿಗೆ ಹೆಚ್ಚಿನ ಟ್ರೀಟ್ಮೆಂಟ್ ಬೇಕಾಗಿದೆ, ಹಾಗಾಗಿ ಕ್ಯಾಂಪಲ್ಲಿಯೇ ಇಟ್ಟಿದ್ದೇವೆ ಅಂತ ಹೇಳ್ತಾ ಇರ್ತಾಳೆ. ಈಗ ಈಚುಯೆ ಹಾಗೂ ಸೂನಾಳನ್ನು 8th ಫ್ಲೋರ್ಗೆ ಕಳಿಸಲಾಗುತ್ತೆ. ಈಚುಯೆಯ ಪೇರೆಂಟ್ಸ್ಗೆ ಮಗಳನ್ನ ಭೇಟಿ ಆಗೋದು ಕಷ್ಟ ಅಂತ ತಿಳಿದು ಸ್ವಲ್ಪ ಗಾಬರಿ ಆಗುತ್ತೆ. ಆಗ ಟೀಚರ್ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇದ್ದಾಗ ಮೀಟ್ ಆಗಬಹುದು ಅಂತ ಸುಳ್ಳು ಹೇಳಿ ಸಮಾಧಾನ ಮಾಡ್ತಾಳೆ. ನಂತರ ಅವರನ್ನೆಲ್ಲ ಬೇಸ್ಮೆಂಟ್ಗೆ ಕರೆದುಕೊಂಡು ಹೋಗಲಾಗುತ್ತೆ. ಅಲ್ಲಿ ವಾಟರ್ ಪ್ಯೂರಿಫೈಯರ್ ಕೆಲಸ ನಡೆಯುತ್ತಾ ಇತ್ತು. ಇವರು ಶಿಫ್ಟ್ ಮುಗಿದ ಮೇಲೆ ಕೆಲಸ ಮಾಡಬೇಕಾಗಿತ್ತು. ಇನ್ನು ನಾಮ್ಸಾನ್ ಟೈಗರ್ ಹಾಗೂ ಅವನ ಗ್ಯಾಂಗ್ ಅನ್ನು ಮಂಡಿಯೂರಿ ಕೂರಿಸಿದ್ದ. ಟೈಗರ್ನ ಗನ್ಗಳು ಅವರಿಗೆ ಸಿಕ್ಕಿದ್ದವು. ನಾಮ್ಸಾನ್ ಶುದ್ಧ ಕುಡಿಯುವ ನೀರು ಎಲ್ಲಿ ಸಿಕ್ಕಿತು ಅಂತ ಒಬ್ಬೊಬ್ಬರನ್ನಾಗಿ ಕೇಳ್ತಾ ಹೋಗ್ತಾನೆ. ಒಬ್ಬರು ಬಾಯಿ ಬಿಡಲ್ಲ. ಅಂತವರನ್ನೆಲ್ಲ ಗುದ್ದಿ ಮಲಗಿಸಲಾಗತ್ತೆ. ನಂತರ ಕೊನೆಯದಾಗಿ ಟೈಗರ್ ಹತ್ತಿರ ಕೇಳ್ತಾನೆ. ಉಳಿದವರಿಗೆ ಆದ ಗತಿ ನೋಡಿ ಎಲ್ಲವನ್ನೂ ಹೇಳಲು ಟೈಗರ್ ಒಪ್ಪಿಕೊಳ್ತಾನೆ. ಅವನಿಗೆ ಹೆಚ್ಚೇನು ಡೀಟೇಲ್ಸ್ ಗೊತ್ತಿರಲಿಲ್ಲ. ಅವನು ಜನರನ್ನ ತಗೊಂಡು ಹೋಗಿ ಅಪಾರ್ಟ್ಮೆಂಟ್ಗೆ ಕೊಟ್ಟರೆ ಅಲ್ಲಿಂದ ನೀರು ಸಿಗ್ತಾ ಇತ್ತು. ಮೊದಲಿಗೆ ಯಾವ ಏಜಿನ ಜನರಾದರೂ ನಡೆಯುತ್ತಿತ್ತು, ಆದರೆ ಈಗ ಪರ್ಟಿಕ್ಯುಲರ್ ಆಗಿ ಟೀನೇಜರ್ಗಳು ಅವರಿಗೆ ಬೇಕಾಗಿದ್ದವು. ಎಷ್ಟು ಡೀಟೇಲ್ಸ್ ತಗೊಂಡು ಅವನನ್ನು ಗುದ್ದಿ ಮಲಗಿಸಲಾಗತ್ತೆ. ಈಗ ಅಪಾರ್ಟ್ಮೆಂಟ್ ಅಲ್ಲಿ ಹೊಸದಾಗಿ ಬಂದ ಈಚುಯೆ ಹಾಗೂ ಸೂನಾ ಬಗ್ಗೆ ಡಾಕ್ಟರ್ ವಿಚಾರಿಸ್ತಾ ಇದ್ದ. ಬಂದವರಿಬ್ಬರು ತುಂಬಾ ಹೆಲ್ದಿಯಾಗಿದ್ದಾರೆ, ಅವರ ಮೇಲೆ ನಿಗಾ ಇರಲಿ ಅಂತ ಡಾಕ್ಟರ್ ಟೀಚರ್ಗೆ ಹೇಳ್ತಾನೆ. ಇನ್ನು ಕ್ಲಾಸ್ ಅಲ್ಲಿ ಮಕ್ಕಳೆಲ್ಲರೂ ನೆಟ್ಟಗೆ ರೋಬೋಟ್ಗಳ ಹಾಗೆ ಕೂತಿದ್ರು. ಮುಖದ ಮೇಲೆ ಯಾವುದೇ ಫೀಲಿಂಗ್ಸ್ ಕಾಣ್ತಾ ಇರಲಿಲ್ಲ. ಆದರೆ ಅವರೆಲ್ಲರ ಕಿವಿಯ ಕೆಳಗೆ ಗಾಯಗಳಾಗಿದ್ದವು. ಇದು ಸೂನಾಗೆ ವಿಚಿತ್ರ ಅನಿಸುತ್ತೆ. ಟೀಚರ್ ಪಾಠ ಮಾಡ್ತಾ ಇರುವಾಗ ಇವಳು ಡ್ರಾಯಿಂಗ್ ಮಾಡ್ತಿದ್ದಳು. ಪಾಠ ಇರೋದು ಡಾಕ್ಟರ್ನನ್ನು ಹೊಗಳುವ ಸಲುವಾಗಿ ಆಗಿತ್ತು. ಇವಳನ್ನ ಕಂಡು ಟೀಚರ್ ಬಂದು ಯಾಕಮ್ಮ ಹೀಗೆ ಮಾಡ್ತಾ ಇದ್ದೀಯಾ ಅಂತ ಕೇಳ್ತಾಳೆ. ಅದಕ್ಕೆ ಅವಳು, ನನಗೆ ಈ ಪಾಠದಲ್ಲಿ ಇಂಟ್ರೆಸ್ಟ್ ಇಲ್ಲ. ನೀವು ನೋಡಿದ್ರೆ ಈ ಡಾಕ್ಟರ್ನ ಈ ರೀತಿ ಹೊಗಳ್ತಾ ಇದ್ದೀರಾ, ಆದರೆ ಡಾಕ್ಟರ್ ಯಾಕೆ ಇಲ್ಲಿ ಇಷ್ಟೊಂದು ನೀರಿದ್ರು ಅದನ್ನ ಅಪಾರ್ಟ್ಮೆಂಟ್ನಿಂದ ಹೊರಗಿದ್ದವರಿಗೆ ಕೊಡ್ತಿಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಟೀಚರ್, ನೋಡಮ್ಮ, ಹೊರಗಿರುವ ಜನ ಸರಿಯಿಲ್ಲ, ಹೇಗೆ ಪುಕ್ಸಟೆ ಸಿಕ್ಕಿದ್ರೆ ದುರುಪಯೋಗ ಮಾಡಿಕೊಳ್ತಾರೆ. ಅದಕ್ಕೆ ನಿಮ್ಮಂತಹ ಒಂದಷ್ಟು ಜನರಿಗೆ ಎಜುಕೇಶನ್ ಕೊಟ್ಟು ಅಂತವರನ್ನ ತಿದ್ದಲು ತಯಾರಿ ಮಾಡ್ತಿದ್ದೇವೆ ಅಂತ ಹೇಳ್ತಾಳೆ. ಅದಕ್ಕೆ ಪಕ್ಕದಲ್ಲಿದ್ದ ಈಚುಯೆ, ಹಾಗೆ ಡಾಕ್ಟರ್ಗೆ ಸಹಾಯ ಮಾಡೋಕೆ ನನಗೂ ಇಷ್ಟ ಅಂತ ಹೇಳ್ತಾಳೆ. ಈ ಸುದ್ದಿ ಡಾಕ್ಟರ್ಗೆ ತಲುಪಿತ್ತು. ಡಾಕ್ಟರ್ ಸೀದಾ ಕ್ಲಾಸ್ ರೂಮ್ಗೆ ಬರ್ತಾನೆ. ಎಲ್ಲರಿಗೂ ಸ್ಪೆಷಲಿ ಪ್ಯೂರಿಫೈಡ್ ನೀರನ್ನ ಕೊಟ್ಟು ಕುಡಿಯಲು ಹೇಳ್ತಾನೆ. ನಂತರ ಭಾಷಣ ಮುಗಿಸಿ ಈಚುಯೆ ಹತ್ತಿರ ಬಂದು ಅವಳಲ್ಲಿ ತನಗೆ ಸಹಾಯ ಮಾಡಬೇಕು ಅಂತ ಇರುವ ಇಂಟ್ರೆಸ್ಟ್ ಕಂಡು ಇಂದು 3 ತಾಸು ಬಿಟ್ಟು ತನ್ನ ಲ್ಯಾಬ್ಗೆ ಬರಲು ಹೇಳ್ತಾನೆ. ಅವಳಿಗೆ ಖುಷಿಯೋ ಖುಷಿ, ಪಕಕ್ಕಂತ ನಕ್ಕು ಬಿಡ್ತಾಳೆ. ಆಗ ಸೂನಾ ಡಾಕ್ಟರ್ ಹತ್ತಿರ ಮತ್ತೆ ತನ್ನ ಅಜ್ಜಿಯ ಬಗ್ಗೆ ಕೇಳ್ತಾಳೆ. ಅದಕ್ಕೆ ಡಾಕ್ಟರ್ ಟೀಚರ್ಳನ್ನು ಮುಂದೆ ಮಾಡಿ, ಅಜ್ಜಿಗೆ ಹುಷಾರಿಲ್ಲ, ಅವಳನ್ನ ನಾನೇ ಪರ್ಸನಲಿ ಟ್ರೀಟ್ ಮಾಡ್ತಾ ಇದ್ದೇನೆ, ಅವಳನ್ನ ಸಂಪೂರ್ಣ ಗುಣ ಮಾಡಿ ನಿನಗೆ ಮೀಟ್ ಮಾಡಿಸ್ತೇನೆ ಅಂತ ಹೇಳ್ತಾನೆ. ಆಗ ಅವಳು ನೀರನ್ನ ಕುಡಿಯದೆ ಇದ್ದದ್ದು ಕಂಡು, ಮೊದಲು ನೀನು ತಿಂದು ಕುಡಿದು ಸ್ವಸ್ಥವಾಗಿರು ಅಂತ ಹೇಳ್ತಾ ತಾನೇ ಮುಚ್ಚಳ ತೆಗೆದು ಬಾಟಲಿಯನ್ನ ಅವಳ ಕೈ ಮೇಲೆ ಇಡ್ತಾನೆ. ಇನ್ನು ರಾತ್ರಿ ಬೇಸ್ಮೆಂಟ್ ಅಲ್ಲಿ ಮಗಳನ್ನ ನೋಡ್ಬೇಕು ಅಂತ ಈಚುಯೆಯ ತಂದೆ ತಾಯಿ ಅಲ್ಲಿನ ಗಾರ್ಡ್ ಜೊತೆಗೆ ಜಗಳಕ್ಕೆ ಇಳಿದರೆ, ಈ ಕಡೆ ಸ್ಟೂಡೆಂಟ್ ಬೆಡ್ರೂಮ್ ಇಂದ ಸೂನಾ ಕದ್ದು ಬಿದ್ದು ಹೊರಗೆ ಓಡ್ತಿದ್ದಳು. ಅಲ್ಲಿ ಆ ಗಾರ್ಡ್ ಹತ್ತಿರ ಪೇರೆಂಟ್ಸ್ ಕಂಟ್ರೋಲ್ ಮಾಡೋದು ಆಗದೆ ಡಾಕ್ಟರ್ಗೆ ಅಲ್ಲಿಗೆ ಬರಲು ಹೇಳಲಾಗತ್ತೆ. ಡಾಕ್ಟರ್ ಬಂದು ಅವರಿಬ್ಬರನ್ನು ಕನ್ವಿನ್ಸ್ ಮಾಡಲು ಸುಮಾರಷ್ಟು ಪ್ರಯತ್ನ ಮಾಡ್ತಾನೆ. ಆದರೆ ಮಗಳನ್ನ ನೋಡೋದೇ ಇರೋಕೆ ಆಗಲ್ಲ ಅಂತ ಅವರಿಬ್ಬರು ಪಟ್ಟು ಹಿಡಿದು ಕೂರ್ತಾರೆ. ಆಗ ಡಾಕ್ಟರ್ಗೆ ಬೇರೆ ದಾರಿ ಕಾಣದೆ, ನೀವಿಬ್ಬರು ನನ್ನ ಲ್ಯಾಬ್ಗೆ ಬನ್ನಿ, ಅಲ್ಲಿ ನಿಮ್ಮನ್ನ ಮಗಳೊಂದಿಗೆ ಮೀಟ್ ಮಾಡಿಸ್ತೇನೆ ಅಂತ ಹೇಳಿ ಕರೆದುಕೊಂಡು ಹೋಗ್ತಾನೆ. ಇನ್ನು ಇವರು ಇಲ್ಲಿದ್ದಾಗ ಸೂನಾ ಮೊದಲೇ ಲ್ಯಾಬ್ಗೆ ಬಂದಿದ್ದಳು. ಅಲ್ಲಿ ಈಚುಯೆಯನ್ನು ಎಕ್ಸ್ಪೆರಿಮೆಂಟ್ಗೆ ಅಂತ ಮಲಗಿಸಿರುವುದನ್ನು ಕಂಡು ಅವಳಿಗೆ ತುಂಬಾ ಗಾಬರಿಯಾಗುತ್ತೆ. ನಂತರ ಅಲ್ಲಿದ್ದ ಡಾಕ್ಟರ್ನ ಡಾಕ್ಯುಮೆಂಟ್ಗಳನ್ನ ನೋಡ್ತಾ ಇರ್ತಾಳೆ. ಅಷ್ಟರಲ್ಲಿ ಡಾಕ್ಟರ್ ಅಲ್ಲಿಗೆ ಬರ್ತಾ ಇದ್ದಿದ್ದು ಗೊತ್ತಾಗಿ ಅಡಗಿ ಕುಳಿತುಕೊಳ್ತಾಳೆ. ಡಾಕ್ಟರ್ ಈಚುಯೆಯನ್ನು ಅವಳ ಪೇರೆಂಟ್ಸ್ಗೆ ಕಾಣಿಸ್ತಾನೆ. ತಮ್ಮ ಮಗಳಿಗೆ ಏನಾಯ್ತೋ ಏನೋ ಅಂತ ಅವರಿಬ್ಬರಿಗೂ ದುಃಖ. ಆಗ ಡಾಕ್ಟರ್, ಹೆದರುವಂಥದ್ದು ಏನೂ ಇಲ್ಲ, ಇಂತಹ ಮಕ್ಕಳಲ್ಲಿ ಒಂದು ರೀತಿಯ ದ್ರವ್ಯ ಇರುತ್ತೆ, ಅದರಿಂದ ಇಮ್ಮೋರ್ಟಲ್ ಪೋಷನ್ ತಯಾರಿಸ್ತಾ ಇದ್ದೇನೆ, ಮುಂದಿನ ಪೀಳಿಗೆ ನಿಮ್ಮ ಮಗಳ ಹೆಸರು ಹೇಳಿಕೊಂಡು ಬದುಕತ್ತೆ, ಹಾಗೆ ಮಾಡ್ತೇನೆ, ನೀವು ನಿಶ್ಚಿಂತೆಯಿಂದ ಇರಿ ಅಂತ ಹೇಳ್ತಾನೆ. ಇವರಿಬ್ಬರನ್ನು ಸಮಾಧಾನ ಮಾಡಲು ಇನ್ನೂ ಜೀವಂತವಾಗಿ ಇಟ್ಟುಕೊಂಡ ತನ್ನ ಮಗಳ ಕಾಲು ಭಾಗ ದೇಹವನ್ನು ಕಾಣಿಸ್ತಾನೆ. ಆ ದೇಹದಲ್ಲಿ ಇನ್ನೂ ಹೃದಯ ಬಡಿಯುತ್ತಾ ಇತ್ತು. ಇಷ್ಟಾದರೂ ಅವರಿಗೆ ಮಗಳನ್ನ ಈ ರೀತಿ ಕಂಡಿದ್ದು ಸಹಿಸೋಕೆ ಆಗಲ್ಲ. ಮಗಳನ್ನ ಬಡಿದೆಬ್ಬಿಸಲು ನೋಡ್ತಾರೆ. ಆದರೆ ಅಲ್ಲಿ ಅವಳಿಂದ ಆ ದ್ರವ್ಯವನ್ನು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾಗ ಆದ ಅಡೆತಡೆಗೆ ಹೆಚ್ಚು ಕಡಿಮೆ ಆಗಿ ಆ ಮಗಳು ಸತ್ತು ಹೋಗ್ತಾಳೆ. ಇದರಿಂದ ಡಾಕ್ಟರ್ನ ಪಿತ್ತ ನೆತ್ತಿಗೆ ಏರತ್ತೆ. ತನ್ನ ಕೆಲಸಕ್ಕೆ ಅಡ್ಡಿ ಮಾಡಿದ್ದಕ್ಕೆ ಅವರಿಬ್ಬರನ್ನು ಅಲ್ಲಿಯೇ ಮುಗಿಸಿ ಬಿಡ್ತಾನೆ. ಇದನ್ನೆಲ್ಲ ಸೂನಾ ಅಡಗಿಕೊಂಡು ನೋಡ್ತಾ ಇದ್ದಳು. ಅವಳ ಗ್ರಹಚಾರ ಸ್ವಲ್ಪ ಜಾಸ್ತಿನೇ ಕೆಟ್ಟಿತ್ತು. ಒಬ್ಬಳು ಹೋದಳು ಅಂತ ಟೆನ್ಷನ್ನಲ್ಲಿದ್ದ ಡಾಕ್ಟರ್ಗೆ ಸರಿಯಾಗಿ ಸೂನಾ ಕಂಡಿದ್ದಳು.
ಮರುದಿನ ಅವಳನ್ನ ಅಡ್ಡ ಮಲಗಿಸಿ ಎಕ್ಸ್ಪೆರಿಮೆಂಟ್ ಮಾಡಲು ಶುರು ಮಾಡಿದ್ದ. ಅವಳಂತಹ ವಯಸ್ಸಿನ ಮಕ್ಕಳಲ್ಲಿ ಅವನಿಗೆ ಬೇಕಾದ ಲಿಕ್ವಿಡ್ ಈಸಿಯಾಗಿ ಸಿಗ್ತಾ ಇತ್ತು. ಅದು ಮಕ್ಕಳ ಪಿಟ್ಯೂಟರಿ ಗ್ಲ್ಯಾಂಡ್ ಅಲ್ಲಿ ಇರ್ತಿತ್ತು. ಅದನ್ನ ಸೀದಾ ತೆಗೆದು ಉಪಯೋಗಿಸಲು ಆಗಲ್ಲ ಅಂತ ಅದನ್ನ ಟ್ರಾನ್ಸ್ಫಾರ್ಮ್ ಮಾಡಲು ಕ್ಲಾಸ್ ಅಲ್ಲಿ ಮಕ್ಕಳಿಗೆ ಕೆಮಿಕಲ್ ಹಾಕಿದ ನೀರನ್ನು ಕುಡಿಯಲು ಕೊಡಲಾಗ್ತಾ ಇತ್ತು. ಈಗ ಸೂನಾ ಅಜ್ಜಿಯ ಬಗ್ಗೆ ಮತ್ತೆ ವಿಚಾರಿಸ್ತಾಳೆ. ನಿನ್ನ ಅಜ್ಜಿ ವಯಸ್ಸಾದವಳು, ನಮ್ಮ ಉಪಯೋಗಕ್ಕೆ ಬಂದಿದ್ರೆ ಇಟ್ಟುಕೊಳ್ತಾ ಇದ್ವಿ ಅಂತ ಡಾಕ್ಟರ್ ಅವಳಿಗೆ ಅಜ್ಜಿಯ ಕೊಲೆಯ ಸತ್ಯವನ್ನು ಹೇಳ್ತಾನೆ. ಇದರಿಂದ ಅವಳಿಗೆ ಮತ್ತೂ ದುಃಖ ಆಗುತ್ತೆ. ಇನ್ನು ನಾಮ್ಸಾನ್ ಪ್ಲಾನ್ ಮಾಡಿಕೊಂಡು ಟೈಗರ್ನನ್ನ ಇಟ್ಟುಕೊಂಡು ಜನರನ್ನ ಕಿಡ್ನಾಪ್ ಮಾಡಿಕೊಂಡು ತಂದಿದ್ದೇವೆ ಅಂತ ಹೇಳ್ತಾ ಅಪಾರ್ಟ್ಮೆಂಟ್ನ ಮೇನ್ ಗೇಟ್ ಹತ್ತಿರಕ್ಕೆ ಬಂದಿದ್ದ. ಅಲ್ಲಿಯ ಗಾರ್ಡ್ಗಳಿಗೆ ಮತ್ತೆ ಜನರನ್ನ ತರಲು ಹೇಳಿದ ಡೇಟ್ ಇವತ್ತಿನದ್ದು ಅಲ್ಲ ಅಂತ ಗೊತ್ತಿತ್ತು. ಆದರೂ ಟೈಗರ್ ಇವತ್ತೇ ಜನರನ್ನ ತಂದಿದ್ದು ಯಾಕೆ ಅಂತ ಕೇಳ್ತಾರೆ. ಇವರು ಮಾತಿಗೆಲ್ಲ ಮುರುಳಾಗಲ್ಲ ಅಂತ ನಾಮ್ಸಾನ್ಗೆ ಅನಿಸುತ್ತೆ. ಹಾಗಾಗಿ ಒಬ್ಬನನ್ನ ಎಳೆದು ಜಜ್ಜಿ ಬಿಸಾಕಿ ಮತ್ತೊಬ್ಬನ ಮೇಲೆ ಗಾಡಿ ಹತ್ತಿಸಿ ಕೊಂದು ಹಾಕ್ತಾನೆ. ಇದನ್ನ ಮತ್ತಷ್ಟು ಗಾರ್ಡ್ಗಳು ಕಂಡು ಇವರ ಮೇಲೆ ಫೈರಿಂಗ್ ಮಾಡ್ತಾರೆ. ಆಗ ನಾಮ್ಸಾನ್ ಗಾಡಿಯನ್ನು ಸೀದಾ ಅಪಾರ್ಟ್ಮೆಂಟ್ ಒಳಗೆ ನುಗ್ಗಿಸಿ ಬಿಡ್ತಾನೆ. ಈಗ ಒಂದಷ್ಟು ಗಾರ್ಡ್ಗಳು ಸತ್ತಿದ್ದರು, ಆದರೆ ಹೊರಗಡೆಯಿಂದ ಮತ್ತಷ್ಟು ಗಾರ್ಡ್ಗಳು ಬಂದು ಇವರ ಮೇಲೆ ಫೈರಿಂಗ್ ಮಾಡ್ತಿದ್ದರು. ಟೈಗರ್ ಕಳ್ಳಬೆಕ್ಕಿನ ಹಾಗೆ ಅಡಗಿಕೊಳ್ತಾನೆ. ಜೀವನ್ ಹಾಗೂ ಉನ್ಹೋ ಫೈರಿಂಗ್ ಮಾಡ್ತಾ ಸುಮಾರಷ್ಟು ಗಾರ್ಡ್ಗಳನ್ನ ಕೊಂದು ಹಾಕ್ತಾರೆ. ನಾಮ್ಸಾನ್ ಅಳಿದುಳಿದವರನ್ನ ಹೊಡೆದು ಹಾಕ್ತಾನೆ. ಇವರು ಎಲ್ಲರನ್ನೂ ಕೊಲ್ತಾ ಇರೋದನ್ನ ಸಾರ್ಜೆಂಟ್ ಹಾಗೂ ಟೀಚರ್ ನೋಡ್ತಿದ್ದರು. ಸಾರ್ಜೆಂಟ್ ಟೀಚರ್ಗೆ ಇವರು ಬಂದಿರುವ ವಿಷಯವನ್ನು ಡಾಕ್ಟರ್ಗೆ ತಿಳಿಸಲು ಹೇಳ್ತಾನೆ. ನಂತರ ಇವರೆಲ್ಲ ಬೇಸ್ಮೆಂಟ್ ಕಡೆಗೆ ಹೋಗ್ತಾ ಇರೋದು ಕಂಡು ಯಾರೂ ಅವರನ್ನ ತಡೆಯೋದು ಬೇಡ, ಬೇಸ್ಮೆಂಟ್ ಅಲ್ಲಿ ಅವರಿಗೆ ಗಿಫ್ಟ್ ಇದೆ ಅಂತ ಗಾರ್ಡ್ಗಳಿಗೆ ಹೇಳ್ತಾನೆ. ಇನ್ನು ಟೀಚರ್ ಇವರೆಲ್ಲ ಬಂದು ದಾಂಧಲೆ ಎಬ್ಬಿಸುತ್ತಿರುವ ವಿಷಯವನ್ನು ಡಾಕ್ಟರ್ ಹತ್ತಿರ ಹೇಳಿದರೆ ಅವನು ಅದನ್ನ ಇಗ್ನೋರ್ ಮಾಡಿ ಸೂನಾಳ ಮೇಲೆ ನಡೆಯುತ್ತಿರುವ ಎಕ್ಸ್ಪೆರಿಮೆಂಟ್ ಮೇಲೆ ಫೋಕಸ್ ಮಾಡ್ತಾನೆ. ಈಗ 3 ಜನ ಬೇಸ್ಮೆಂಟ್ಗೆ ಬಂದಿದ್ದರು. ಅಲ್ಲಿನ ಒಂದೇ ಸೆಲ್ಲಲ್ಲಿ ಇವಳ ಕಡೆಯವರನ್ನ ಅಷ್ಟೂ ಜನರನ್ನ ತುಂಬಿ ಇಡಲಾಗಿತ್ತು. ಇವಳು ಡೋರ್ ಓಪನ್ ಮಾಡಿ ಅವರನ್ನ ಮಾತನಾಡಿಸ್ತಾಳೆ. ಆದರೆ ಇಲ್ಲೊಂದು ಟ್ವಿಸ್ಟ್ ಇತ್ತು. ಅವರಲ್ಲೇ ಒಬ್ಬ ಎದ್ದು ಹಾವಿನ ನ್ಯಾಲಿಗೆ ಹೊರಗೆ ಹಾಕಿ ಇವಳನ್ನ ಕಚ್ಚೋಕೆ ಬರ್ತಾನೆ. ಅವನ ಅಟ್ಯಾಕಿಂದ ಉನ್ಹೋಳನ್ನು ನಾಮ್ಸಾನ್ ಬಚಾವ್ ಮಾಡ್ತಾನೆ. ಇದಾದ ನಂತರ ಒಳಗಿದ್ದ ಎಲ್ಲರೂ ಅಟ್ಯಾಕ್ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಅದೇ ಗತಿಯಾಗಿತ್ತು. ಎಲ್ಲರ ಮೇಲೆ ಉಲ್ಟಾಪಲ್ಟಾ ಎಕ್ಸ್ಪೆರಿಮೆಂಟ್ ಮಾಡಿ ಅವರನ್ನೆಲ್ಲ ಹಾವುಗಳ ರೀತಿ ಮಾಡಲಾಗಿತ್ತು. ಹಾಗಾಗಿ ಅವರಿಗೆ ಯಾರೇ ಬಂದ್ರೂ ಅವರ ಮೇಲೆ ಅಟ್ಯಾಕ್ ಮಾಡಬೇಕು ಅನ್ನೋದು ಮಾತ್ರ ತಿಳಿದಿತ್ತು. ಸದ್ಯಕ್ಕೆ ತಗಲಾಕಿಕೊಂಡಿದ್ದು ಇವರಾಗಿದ್ದಕ್ಕೆ ಈಗ ಸಹಪಾಠಿಗಳನ್ನ ಕೊಲ್ಲದೆ ಬೇರೆ ದಾರಿ ಇರಲ್ಲ. ಉನ್ಹೋ ಮಾತ್ರ ಒಂದೆರಡು ಕ್ಷಣ ಸ್ತಬ್ಧವಾಗಿ ನಿಂತಿದ್ದಳು. ನಂತರ 3 ಜನ ಸೇರಿ ಅವರನ್ನೆಲ್ಲ ಕೊಂದು ಹಾಕ್ತಾರೆ. ಆಗ ಡಾಕ್ಟರ್ ಮೈಕಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾನೆ. ಅಪಾರ್ಟ್ಮೆಂಟ್ ಒಳಗೆ ಆತಂಕವಾದಿಗಳು ನುಗ್ಗಿದ್ದಾರೆ, ಎಲ್ಲರೂ ಅವರವರ ರೂಮಲ್ಲಿಯೇ ಇರಬೇಕು, ಮಕ್ಕಳ ಮೇಲೆ ವಿಶೇಷ ಸೆಕ್ಯೂರಿಟಿ ಇಡಲಾಗಿದೆ ಅಂತ ಹೇಳ್ತಾನೆ. ಜೊತೆಗೆ ಬಂದಿರುವವರ ಹತ್ತಿರ ಸುಮ್ಮನೆ ವಾಪಸ್ ಹೋಗಿ, ಇಲ್ಲ ಅಂದ್ರೆ ಇಲ್ಲಿನ ಜೈಲಲ್ಲಿಯೇ ನಿಮ್ಮನ್ನ ಜೀವನ ಪರ್ಯಂತ ಕೊಳೆಯುವ ಹಾಗೆ ಮಾಡ್ತೇನೆ ಅಂತ ವಾರ್ನ್ ಮಾಡ್ತಾನೆ. ಅದಕ್ಕೆ ಉತ್ತರವಾಗಿ ನಾಮ್ಸಾನ್, ನಾವು ಹೋಗ್ತೇವೆ, ಆದರೆ ಸೂನಾಳನ್ನು ತಗೊಂಡು ಅಂತ ಹೇಳಿ ಆ ಡಿವೈಸ್ ಅನ್ನೇ ಒಡೆದು ಹಾಕ್ತಾನೆ. ಈಗ ಡಾಕ್ಟರ್ ಸಾರ್ಜೆಂಟ್ ಹತ್ತಿರ ಲ್ಯಾಬ್ಗೆ ಬರದಂತೆ ಸೆಕ್ಯೂರಿಟಿ ಟೈಟ್ ಮಾಡಲು ಹೇಳ್ತಾನೆ. ಅದಕ್ಕೆ ಸಾರ್ಜೆಂಟ್ ಅವರು ಎಂಟ್ರಿ ಆಗುವಂತಹ ಜಾಗಕ್ಕೆ ಗಾರ್ಡ್ಗಳನ್ನ ಕಳಿಸ್ತಾನೆ. ಅವರು ಸೀದಾ ನಾಮ್ಸಾನ್ ಹಾಗೂ ಮತ್ತಿಬ್ಬರು ಒಳಗೆ ಬರುವಂತಹ ಬಾಗಿಲ ಹತ್ತಿರಕ್ಕೆ ಬಂದಿದ್ರು. 2 ಕಡೆಯವರ ಮಧ್ಯದಲ್ಲಿ ಬಾಗಿಲು ಮಾತ್ರ ಇತ್ತು. ಗಾರ್ಡ್ಗಳು ಬಾಂಬ್ ದಾಳಿ ಮಾಡುವವರಾಗಿದ್ದರು. ಆಗ ನಾಮ್ಸಾನ್ ಗನ್ನಿಂದ ಬಾಗಿಲ ಹಿಂದೆಯಿಂದ ಫೈರಿಂಗ್ ಮಾಡ್ತಾನೆ. ಅದರಿಂದ ಬಾಂಬ್ ಕೂಡ ಸ್ಫೋಟ ಆಗಿ ಗಾರ್ಡ್ಗಳೆಲ್ಲ ಸತ್ತು ಬೀಳ್ತಾರೆ. ಇದಾದ ನಂತರ ಮತ್ತೊಂದಷ್ಟು ಗಾರ್ಡ್ಗಳು ಇವರ ಬೆನ್ನು ಹಿಡಿದು ಬಂದಿದ್ದರು. ಅವರನ್ನು ತಾನು ನೋಡಿಕೊಳ್ತೇನೆ ಅಂತ ನಾಮ್ಸಾನ್ ಹೇಳಿ ಜೀವಾನ್ ಹಾಗೂ ಉನ್ಹೋಳನ್ನು ಸೂನಾಳನ್ನು ಹುಡುಕಲು ಕಳಿಸ್ತಾನೆ. ಮೊದಲು ನಾಮ್ಸಾನ್ ಗನ್ ಇಂದಾನೆ ಸುಮಾರಷ್ಟು ಗಾರ್ಡ್ಗಳನ್ನ ಕೊಂದು ಹಾಕ್ತಾನೆ. ಆದರೆ ಬುಲೆಟ್ ಖಾಲಿಯಾಗಿ ಹೋಗುತ್ತೆ. ಹಾಗಾಗಿ ಈಗ ಬೆನ್ನ ಹಿಂದೆ ಇಟ್ಟುಕೊಂಡಿದ್ದ ಕತ್ತಿಯನ್ನ ತೆಗೆದು ಒಬ್ಬೊಬ್ಬರನ್ನಾಗಿ ಎಲ್ಲಾ ಗಾರ್ಡ್ಗಳನ್ನ ಕೊಂದು ಹಾಕ್ತಾನೆ. ಆಗ ಮತ್ತೊಂದಷ್ಟು ಗಾರ್ಡ್ಗಳು ಬರ್ತಾರೆ. ಅವರಿಗೆ ಗತಿ ಕಾಣಿಸಲು ಗಾರ್ಡ್ಗಳದ್ದೇ ಗನ್ನು ತಗೊಂಡು ಎಲ್ಲರನ್ನೂ ನಾಮ್ಸಾನ್ ಕೊಂದು ಹಾಕ್ತಾನೆ. ಇನ್ನು ಜೀವಾನ್ ಹಾಗೂ ಉನ್ಹೋ ಹೋಗ್ತಾ ಇರುವಾಗ ಮೆಟ್ಟಲುಗಳಲ್ಲಿ ಒಂದಷ್ಟು ಗಾರ್ಡ್ಗಳು ಅವರ ಮೇಲೆ ಫೈರಿಂಗ್ ಮಾಡ್ತಾರೆ. ಇವರು ಉಪಾಯ ಮಾಡಿ ಗಾರ್ಡ್ಗಳ ಕಣ್ಣು ತಪ್ಪಿಸಿ ಹಿಂದೆಯಿಂದ ಮುಂದೆಯಿಂದ ಅಟ್ಯಾಕ್ ಮಾಡಿ ಎಲ್ಲಾ ಗಾರ್ಡ್ಗಳನ್ನ ಕೊಂದು ಹಾಕ್ತಾರೆ. ಈಗ ಜೀವಾನ್ ಮುಂದೆ ಹೋಗಿದ್ದ. ಉನ್ಹೋ ಬರ್ತಿದ್ದ ಗಾರ್ಡ್ಗಳನ್ನ ಕೊಲ್ತಾ ಇದ್ದಳು. ಆಗ ಅವಳಿಗೆ ಎದುರಾಗಿದ್ದು ಸಾರ್ಜೆಂಟ್. ಅಲ್ಲಿ ನಾಮ್ಸಾನ್ ಬೇಸ್ಮೆಂಟ್ ವಾಟರ್ ಪ್ಯೂರಿಫೈಯರ್ ಕೆಲಸಗಾರರು ಇದ್ದಲ್ಲಿ ಬಂದಿದ್ದ. ಅವರೆಲ್ಲ ಇವನನ್ನ ಕಂಡು ನಡುಗುತ್ತಾ ನಿಂತಿದ್ದರು. ಆಗ ಇವನು ಸೋನಾ ಅಂತ ಹೆಸರಿನ ಹುಡುಗಿಯ ಬಗ್ಗೆ ನಿಮಗೆ ಗೊತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಅವರಲ್ಲೇ ಒಬ್ಬ ಕೆಲಸಗಾರ, ಅವಳು ಗೊತ್ತಿಲ್ಲ, ಆದರೆ ಸ್ಟೂಡೆಂಟ್ಸ್ ಎಲ್ಲ ಇರೋದು 8ನೇ ಫ್ಲೋರಲ್ಲಿ ಅಂತ ಹೇಳ್ತಾನೆ. ಅದಕ್ಕೆ ನಾಮ್ಸಾನ್ ಅವರಿಗೆಲ್ಲ ಅವರವರ ಮಕ್ಕಳನ್ನ ಹುಡುಕಿಕೊಳ್ಳಲು ಹೇಳಿ ಅಲ್ಲಿಂದ ಹೋಗ್ತಾನೆ. ಇನ್ನು ಸಾರ್ಜೆಂಟ್ ಜೊತೆಗೆ ಉನ್ಹೋ ಘನಘೋರ ಹೊಡೆದಾಟ ಮಾಡ್ತಿದ್ದಳು. ಒಬ್ಬರು ಸೋಲ್ತಾ ಇರಲಿಲ್ಲ. ಸಾರ್ಜೆಂಟ್ ಇವಳಿಗೆ ಸುಮಾರಷ್ಟು ಬಾರಿಸಿ ಕೊನೆಯದಾಗಿ ತಮ್ಮ ಜೊತೆ ಕೈ ಜೋಡಿಸುವಂತೆ ಆಫರ್ ಕೊಡ್ತಾನೆ. ಆದರೆ ಇವಳು ಅದನ್ನ ತಿರಸ್ಕರಿಸಿ ಚಾಕು ತೆಗೆದು ಅವನ ಕಣ್ಣಿಗೆ ಚುಚ್ಚಿ ಬಿಡ್ತಾಳೆ. ಇದರಿಂದ ಅವನಿಗೆ ನಯಾ ಪೈಸೆ ಡ್ಯಾಮೇಜ್ ಆಗಲ್ಲ. ಮುಖದ ಚರ್ಮವನ್ನ ಕಿತ್ತು ಹಾಕಿ ಸಿಟ್ಟಿಂದ ಮತ್ತೆ ಅವಳಿಗೆ ಹೊಡೆಯಲು ಶುರು ಮಾಡ್ತಾನೆ. ಅವಳಿಗೆ ಅದೇ ಚಾಕುವಿನಿಂದ ಚುಚ್ಚಿ ಎತ್ತಿ ಗ್ರೌಂಡ್ ಫ್ಲೋರ್ಗೆ ಬಿಸಾಕ್ತಾನೆ. ಅಲ್ಲಿಗೆ ಅವಳು ಈಗ ಅಸ್ವಸ್ಥ. ಇನ್ನು ಜೀವನ್ ಮಕ್ಕಳ ಕ್ಲಾಸ್ ರೂಮ್ಗೆ ಹೋಗಿದ್ದ. ಅಲ್ಲಿದ್ದ ಗಾರ್ಡ್ ಅನ್ನು ಕೊಂದು ಹಾಕ್ತಾನೆ. ಟೀಚರ್ ಭಯ ಬಿದ್ದು ಮಕ್ಕಳ ಡೆಸ್ಕ್ ಅಡಿಯಲ್ಲಿ ನುಗ್ಗುತ್ತಾ ಇದ್ದಳು. ಅವಳ ಜಡೆ ಹಿಡಿದು ಸೂನಾ ಇರುವ ಜಾಗ ಕಾಣಿಸಲು ಜೀವನ್ ಹೇಳ್ತಾನೆ. ಆಗ ದಾರಿಯಲ್ಲಿ ಮತ್ತದೆ ಸಾರ್ಜೆಂಟ್ ಇವನಿಗೂ ಎದುರಾಗ್ತಾನೆ. ನನಗೆ ಹೋಗೋಕೆ ಬಿಡು, ಇಲ್ಲ ಅಂದ್ರೆ ಟೀಚರ್ನ ಕಥೆ ಮುಗಿಸ್ತೇನೆ ಅಂತ ಹೇಳಿದ್ರೆ ಸಾರ್ಜೆಂಟ್ ಅವಳಿಂದ ಯಾರಿಗೂ ಏನೂ ಲಾಭ ಇಲ್ಲ, ಹಾಗಾಗಿ ನೀನು ಕೊಲ್ಲಬಹುದು ಅಂತ ಹೇಳ್ತಾನೆ. ಆಗ ಮತ್ತೊಂದು ಕಡೆಯಿಂದ ನಾಮ್ಸಾನ್ ಅಲ್ಲಿಗೆ ಬರ್ತಾನೆ. ಇವನನ್ನ ನಾನು ನೋಡಿಕೊಳ್ತೇನೆ, ನೀನು ಹೋಗಿ ಸೋನಾಳನ್ನು ಕಾಪಾಡು ಅಂತ ಜೀವನನ್ನು ಕಳಿಸ್ತಾನೆ.
ಈಗ ಲ್ಯಾಬ್ ಅಲ್ಲಿ ಡಾಕ್ಟರ್ ಸೋನಾಳ ದೇಹದಿಂದ ಲಿಕ್ವಿಡ್ ಅನ್ನು ತೆಗೆದು ತನಗೆ ಇಂಜೆಕ್ಟ್ ಮಾಡಿಕೊಂಡಿದ್ದ. ತಾನು ಗೆದ್ದೆ ಅಂತ ಖುಷಿಯಿಂದ ಕುಪ್ಪಳಿಸ್ತಾ ಇದ್ದ. ಆಗ ಅವನಿಗೆ ಅದರಿಂದ ಸೈಡ್ ಎಫೆಕ್ಟ್ ಆಗುವ ಹಾಗೆ ಫೀಲ್ ಆಗತ್ತೆ. ಅದರಿಂದ ತೊಂದರೆ ಆದವರ ಹಾಗೆ ಅರಚಾಡ್ತಾನೆ. ಆಗ ಸೋನಾ, ನೀನು ಡೈರೆಕ್ಟ್ ಆಗಿ ಲಿಕ್ವಿಡ್ ಅನ್ನ ಉಪಯೋಗಿಸಬಾರದು ಅಂತ ಹೇಳಿದ್ದೆ, ಅದಕ್ಕೆ ಅಂತ ಕೆಮಿಕಲ್ ನೀರನ್ನು ಮಕ್ಕಳಿಗೆ ಕುಡಿಸ್ತಿದ್ದೆ. ಆದರೆ ನಾನು ಮಾತ್ರ ಆ ನೀರನ್ನ ಕುಡಿಯದೆ ಹಾಗೇ ಇದ್ದೆ. ಅದರ ಪರಿಣಾಮ ಈಗ ನಿನ್ನಲ್ಲಿ ಕಾಣ್ತಾ ಇದೆ ಅಂತ ಹೇಳ್ತಾಳೆ. ಡಾಕ್ಟರ್ಗೆ ಸಿಟ್ಟು, ಅವಳನ್ನ ಕೊಂದೇ ಬಿಡುವ ಅಂತ ಬರ್ತಾನೆ. ಆಗ ಫೈರಿಂಗ್ ಮಾಡ್ತಾ ಜೀವಾನ್ ಅಲ್ಲಿಗೆ ಬರ್ತಾನೆ. ಸೋನಾಳನ್ನು ಬಿಡು, ಇಲ್ಲದಿದ್ದರೆ ಟೀಚರ್ನನ್ನು ಕೊಂದು ಬಿಡ್ತೀನಿ ಅಂತ ಜೀವಾನ್. ನನಗೆ ಹೋಗೋಕೆ ಬಿಡು, ಇಲ್ಲ ಅಂದ್ರೆ ಸೋನಾಳನ್ನು ಕೊಂದು ಹಾಕ್ತೇನೆ ಅಂತ ಡಾಕ್ಟರ್. ಆಗ ಹಿಂದೆಯಿಂದ ಮತ್ತೊಬ್ಬಳು ಗಾರ್ಡ್ ಜೀವಾನ್ಗೆ ಹೊಡೆದು ಮಲಗಿಸಿ ಬಿಡ್ತಾಳೆ. ಆಗ ಡಾಕ್ಟರ್ ತನ್ನ ಮಗಳನ್ನ ಸೂಟ್ಕೇಸಲ್ಲಿ ತುಂಬಲು ಹೇಳ್ತಾನೆ. ಅವನಿಗೆ ಆದಷ್ಟು ಬೇಗ ಅಲ್ಲಿಂದ ಹೊರಡಬೇಕಿತ್ತು. ಇನ್ನು ನಾಮ್ಸಾನ್ ಸಾರ್ಜೆಂಟ್ಗೆ ಹಿಗ್ಗಾಮುಗ್ಗ ಹೊಡಿತಾ ಇದ್ದ. ಸಾರ್ಜೆಂಟ್ ಕೂಡ ಆಗಾಗ ಒಂದೊಂದು ಹೊಡೆತ ಇವನಿಗೂ ಹಾಕ್ತಾ ಇದ್ದ. ಇಬ್ಬರು ಹೊಡೆದಾಡಿಕೊಳ್ಳುತ್ತಾ ಸುತ್ತಮುತ್ತ ಗೋಡೆ ಕಂಬಗಳನ್ನ ಉದುರಿಸಿ ಹಾಕ್ತಾ ಇದ್ದರು. ಕೊನೆಯದಾಗಿ ಸಾರ್ಜೆಂಟ್ನನ್ನು ಗಾಜು ಹೊಡೆದು ಕೆಳಗೆ ಜೋತಾಡಿಸಿ ಕೊನೆಗೆ ಕುತ್ತಿಗೆಯನ್ನು ಕತ್ತರಿಸಿ ಅವನನ್ನ ಕೊಂದು ಹಾಕ್ತಾನೆ. ಇನ್ನು ಡಾಕ್ಟರ್ ಎಲ್ಲವನ್ನ ಪ್ಯಾಕ್ ಮಾಡಿಕೊಂಡು ಹೊರಡುವವನಾಗಿದ್ದ. ಆಗ ನಾಮ್ಸಾನ್ ಅಲ್ಲಿಗೆ ಬಂದು ಹೆಣ್ಣು ಗಾರ್ಡ್ಗೆ ಗುಂಡು ಹೊಡೆದು ಕೊಂದು ಹಾಕ್ತಾನೆ. ಅವನಿಂದ ಟೀಚರ್ ತಪ್ಪಿಸಿಕೊಳ್ಳುವಾಗ ಅವಳಿಗೂ ಒಂದು ಗುಂಡು ಬೀಳುತ್ತೆ. ಎಲ್ಲರಿಗಿಂತ ಹಿಂದೆ ಇದ್ದ ಡಾಕ್ಟರ್ ಬಚಾವಾಗಿದ್ದ. ಆಗ ಅಸ್ವಸ್ಥೆ ಆಗಿ ಬಿದ್ದಿದ್ದ ಟೀಚರ್ ಅನ್ನು ಅಲ್ಲೇ ಕೋಣೆಯಲ್ಲಿ ಬಿಟ್ಟು ಎಲ್ಲರೂ ಸಾಯಲಿ ಅಂತ ಬಾಂಬ್ ಹಾಕಿ ಅವನು ಅಲ್ಲಿಂದ ಹೋಗಿಬಿಡ್ತಾನೆ. ಬಾಂಬ್ ಇನ್ನೇನು ಬ್ಲಾಸ್ಟ್ ಆಗಬೇಕು ಅನ್ನುವಷ್ಟರಲ್ಲಿ ಜೀವಾನ್ ಸೋನಾಳನ್ನು ಬೆಡ್ ಸಮೇತ ಮುಗಿಸಿ ಬಿಡ್ತಾನೆ. ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಬ್ಲಾಸ್ಟ್ ಆದಾಗ ಮಕ್ಕಳನ್ನ ಕರೆದುಕೊಂಡು ಓಡುತ್ತಿದ್ದ ಪೇರೆಂಟ್ಸ್ ಎಲ್ಲರೂ ಕಂಗಾಲು. ಅಂಗಾತ ಬಿದ್ದಿದ್ದ ಉನ್ನುವಗೂ ಎಚ್ಚರ ಆಗತ್ತೆ. ಒಳಗೆ ನೋಡಿದ್ರೆ ಜೀವನ್ ಹಾಗೂ ಸೋನಾ ಸೇಫ್ ಆಗಿದ್ದರು. ಇನ್ನು ಹೊರಗೆ ಬಂದ ಡಾಕ್ಟರ್ನನ್ನು ಜನರು ಹಿಡಿದುಕೊಂಡು ಬಿಟ್ಟಿದ್ರು. ಇದೆಲ್ಲ ಆಗ್ತಿದ್ದದ್ದು ಡಾಕ್ಟರ್ನ ಕೆಟ್ಟ ಕೆಲಸದಿಂದ ಅಂತ ರೋಬೋಟ್ಗಳ ಹಾಗೆ ಇರುವ ಮಕ್ಕಳನ್ನ ಕಂಡು ಅವರಿಗೂ ಗೊತ್ತಾಗಿತ್ತು. ಕೆಲವರು ಡಾಕ್ಟರ್ನ ಕುತ್ತಿಗೆ ಹಿಡಿದು ಕೇಳಿದರೆ ಮತ್ತೆ ಕೆಲವರು ಬಾರಿಸಲು ಶುರು ಮಾಡಿದ್ದರು. ನಂತರ ಕೂಗಾಟ ಅರಚಾಟ ಮಾಡ್ತಾ ಡಾಕ್ಟರ್ ಎಲ್ಲರನ್ನೂ ಹೆದರಿಸ್ತಾನೆ. ಅಲ್ಲೇ ಬಿದ್ದಿದ್ದ ಗನ್ ತೆಗೆದು ಎಲ್ಲದಕ್ಕೂ ನೀವೇ ಕಾರಣ, ನಿಮ್ಮಂತಹ ದಡ್ಡನ್ ಮಕ್ಕಳು ಇಲ್ಲದೆ ಹೋಗಿದ್ದರೆ ಇವತ್ತು ನಾನು ಇಮ್ಮೋರ್ಟಲ್ ಪೋಷನ್ ಕಂಡು ಹಿಡಿಯುತ್ತಾ ಇದ್ದೆ ಅಂತ ಹೇಳ್ತಾ ಕಂಡ ಕಡೆಗೆ ಫೈರಿಂಗ್ ಮಾಡ್ತಾನೆ. ಆದರೆ ಇಲ್ಲೊಂದು ಸಮಸ್ಯೆ ಅವನೇ ತಂದುಕೊಂಡಿದ್ದ. ಇಷ್ಟೆಲ್ಲ ಮಾಡಿದ್ದು ಸೂಟ್ಕೇಸ್ ಒಳಗಿದ್ದ ಮಗಳ ಸಲುವಾಗಿ ಆಗಿತ್ತು. ಆದರೆ ಹುಚ್ಚಿನ ಹಾಗೆ ಗುಂಡು ಹೊಡೆಯುತ್ತಾ ಇರುವಾಗ ಸುಮಾರಷ್ಟು ಗುಂಡು ಸೂಟ್ಕೇಸ್ಗೂ ಬಿದ್ದಿರುವುದು ಅವನಿಗೆ ಗೊತ್ತೇ ಆಗಿರಲಿಲ್ಲ. ಅಲ್ಲಿಗೆ ಅವನ ಮಗಳ ಕಥೆಯೂ ಮುಗಿಯುತ್ತೆ. ಬರೀ ಇಷ್ಟೇ ಅಲ್ಲ, ಅವನೀಗ ಮಾನ್ಸ್ಟರ್ ಆಗಿ ಬದಲಾಗ್ತಾ ಇದ್ದ. ಇನ್ನು ಜೀವಾನ್, ಉನ್ನೋ ಹಾಗೂ ಸೋನಾ ಅಲ್ಲಿಗೆ ಬರ್ತಾರೆ. ಅವರನ್ನ ಕಂಡು ಮತ್ತೂ ರೊಚ್ಚಿಗೆದ್ದು ಫೈರಿಂಗ್ ಮಾಡುವವನ ಆಗಿದ್ದ. ಅಷ್ಟರಲ್ಲಿ ನಾಮ್ಸಾನ್ ಡಾಕ್ಟರ್ಗೆ ಗುಂಡು ಹೊಡಿತಾನೆ. ಅಲ್ಲಿಗೆ ಡಾಕ್ಟರ್ ಸತ್ತು ಬೀಳ್ತಾನೆ. ಇಷ್ಟೆಲ್ಲ ಮುಗಿದ ಮೇಲೆ ಅಡಗಿಕೊಂಡಿದ್ದ ಜನರೆಲ್ಲ ಹೊರಗೆ ಬರ್ತಾರೆ. ಆಗ 3 ವರ್ಷದಿಂದ ಬೀಳದೇ ಇದ್ದ ಮಳೆಯೂ ಬೀಳುತ್ತೆ.